तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृहितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮ ಸ್ಕಂಧದಲ್ಲಿ ಗರ್ಭಸ್ತುತಿಯ ಬಗ್ಗೆ ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ನಿನ್ನೆ ಬ್ರಹ್ಮದೇವರು ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾ ಭಗವಂತನಲ್ಲಿ ಸದಾ ಮನಸ್ಸನ್ನ ಇರಿಸಿದರೆ ಅವನ ರೂಪಗಳನ್ನ ಆರಾಧನೆ ಮಾಡಿದರೆ ಸಂಸಾರ ಸಾಗರ ಗೋಷ್ಪಾದದಂತೆ ದಾಟ್ಲಿಕ್ಕಾಗ್ತದೆ. ಯಾಕೆಂದ್ರೆ ಭಗವಂತನ ಪಾದವೇ ಒಂದು ದೋಣಿ ಅಂತ ಅನುಸಂಧಾನ ಮಾಡಿಸಿದರು. ಇವತ್ತು ಅದೇ ಮಾತನ್ನ ಮತ್ತೊಂದು ರೀತಿಯಾಗಿ ಚಿಂತನೆ ಮಾಡ್ತಾರೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದಭ್ರ ಸೌಹೃದಾಃ ಭವತ್ಪದಾಂಭೋರುಹನಾವಮತ್ರತೆ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಬೇರೆ ದೋಣಿಗೂ ಈ ದೋಣಿಗೂ ವ್ಯತ್ಯಾಸ ಇದೆ. ಬೇರೆ ದೋಣಿಗಳಲ್ಲಿ ಒಬ್ಬೊಬ್ಬರು ದಾಟಿದ ಮೇಲೆ ದೋಣಿಯನ್ನು ದಡಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಹಾಗಾದ್ರೆ ಭಗವಂತನ ಪಾದವನ್ನು ದೋಣಿ ಅಂತಂತಂದ್ರೆ ದಾಟಿದ ಮೇಲೆ ಅಲ್ಲೇ ಬಿಟ್ಟು ಹೋಗ್ಬಿಡೋದಾ ಹೇಗೆ ಅಂತ ಪ್ರಶ್ನೆ. ಅದಕ್ಕಂತಾರೆ ದೇವರ ಪಾದದ ದೋಣಿಯನ್ನ ಯಾರೂ ಬಿಡ್ಲಿಕ್ಕಿಲ್ಲ. ತಾವು ದಾಟಿದ ಮೇಲೆ ಇನ್ಯಾರು ದಾಟಬೇಕಿರ್ತದೆ ಅವರನ್ನು ಕೂಡಿಸೋ ವ್ಯವಸ್ಥೆ ಮಾಡ್ಬೇಕಂತ. ಅದಕ್ಕೆ ಅದು ವಿಶೇಷ ಅಂತಾರೆ. ಗೋವತ್ಸ ಪದದಂತೆ ಸಂಸಾರ ಸಾಗರ ಆಗ್ತದೆ ದೇವರ ಪಾದದ ದೋಣಿಯನ್ನು ಆಶ್ರಯಿಸಿದರೆ ನಿಜ. ಮಹಾತ್ಮರು ಅದನ್ನೇ ದೋಣಿಯನ್ನಾಗಿ ಮಾಡಿಕೊಂಡು ಭಗವತ್ಪಾದವನ್ನು ದೋಣಿ ಅಂತ ಮಾಡಿಕೊಂಡು ದಾಟ್ತಾರೆ. ದಾಟಿ ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾರ ಹೇಗೆ ಅಂತ ಪ್ರಶ್ನೆ. ಅಥವಾ ಎಲ್ಲಿಗೆ ಹೋಗಿ ಸೇರ್ತಾರೆ ಅದನ್ನು ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಕೃಷ್ಣ. ಬ್ರಹ್ಮದೇವರು ಅಂತ ವರ್ಣನೆ ಮಾಡಿದ. ಭವತ್ ಪದಾಂಭೋರುಹ ನಾವಮತ್ರತೆ ನಿಧಾಯ ಯಾತಾಹ ಸದನುಗ್ರಹೋ ಭವಾನ್. ಭಗವಂತ ತನ್ನ ಪಾದವನ್ನು ಆಶ್ರಯಿಸಿದ ಮೇಲೆ ಮತ್ತೆ ಅವರನ್ನ ಸಂಸಾರ ಸಾಗರಕ್ಕೆ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ. ಹೋಗ್ಬೇಡ್ರಿ ಇನ್ನು ಅಂತಾನೆ, ನೀವಿಲ್ಲೇ ಇದ್ಬಿಡ್ರಿ. ಇದು ಭಗವಂತನ ಪಾದ ದೋಣಿಗಿರುವಂತಹ ಮಹತ್ವ. ಅದಕ್ಕೆ ಭಗವತ್ಪಾದರು ಭಾಗವತ ತಾತ್ಪರ್ಯದಲ್ಲಿ ಈ ಮಾತಿಗೆ ವ್ಯಾಖ್ಯಾನ ಬರೀತಾರೆ. ನಾಣ್ಯಪೋತ ಸಮೋಭವೇತ್. ನೀವು ಲೋಕದಲ್ಲಿ ಕಾಣುವ ದೋಣಿಗೂ ಭಗವಂತನ ಪಾದ ದೋಣಿಗೂ ವ್ಯತ್ಯಾಸ ಇದೆ. ಆ ದೋಣಿಯಂತೆ ಇದು ಅಂತ ಭಾವಿಸಬೇಡಿ ಅಂತಾರೆ ಭಾಗವತ್ ತಾತ್ಪರ್ಯದಲ್ಲಿ. ಭಗವತ್ ಪಾದಪೋತೋಸೌ ನಾಣ್ಯಪೋತ ಸಮೋಭವೇತ್ ಸನ್ನಿಧಾಯಾಪಿ ಶಿಷ್ಯೇಷು
ತಮೇವ ಪ್ರಾಪ್ನುಯುರ್ಯತಃ. ಶಿಷ್ಯರಲ್ಲಿ ಗುರುಗಳಾದವರು ತಾವು ಯಾವ ದೋಣಿಯನ್ನು ಆಶ್ರಯಿಸಿ ಸಂಸಾರ ಸಾಗರ ದಾಟಿರ್ತಾರೆ ಅಲ್ಲೇ ದೋಣಿಯಲ್ಲೇ ಕುಳಿತುಕೊಂಡು ಶಿಷ್ಯನನ್ನು ಕೂಡಿಸ್ಕೊಂಡು ಮತ್ತೆ ನೀನು ಹೀಗೆ ದಾಟಬೇಕು ಅಂತ ಹೇಳ್ತಾರಂತ. ಮುಂದೆ ಅವನಿಗೆ ಶಿಷ್ಯ ಬಂದ್ರೆ ಅವನು ಅದನ್ನೇ ಮಾಡ್ಬೇಕಂತ. ಹಾಗಾಗಿ ಇದು ಲೋಕದಲ್ಲಿರೋ ದೋಣಿಯಂತೆ ಇದು ಅಂತ ಭಾವಿಸಬೇಡಿ ಅಂತ ಅನುಸಂಧಾನ ಮಾಡ್ತಾರೆ ಭಗವತ್ಪಾದ. ಹಾಗಾಗಿ ನಾವು ದೋಣಿಯನ್ನು ಆಶ್ರಯಿಸಿದ್ವಿ, ಇನ್ನೇನು ದಾಟಿ ಬಿಟ್ವಿ, ಬಿಟ್ಟು ಹೋಗ್ಬಿಟ್ರೆ ನಡೀತದೆ ಅಂತ ಭಾವಿಸಬಾರ್ದಂತ. ಇದನ್ನ ಚಿಂತನೆ ಮಾಡಿಸಿದ್ರು. ಇನ್ನು ಮುಂದಿನ ಮತ್ತೊಂದು ಶ್ಲೋಕ ಗರ್ಭಸ್ತುತಿಯಲ್ಲಿ ಹಿಂದೆ ಹೇಳುವಾಗ ದುಷ್ಟರಾದವರಿಗೆ ಭಗವದ್ ರೂಪಗಳು ಅಭದ್ರಗಳೇ ಆಗಿರ್ತಾರೆ. ಅಭದ್ರಾಣಿ ಮುಹು ಖಲಾನಾಮ್ ಅಂದ್ರು ಬ್ರಹ್ಮದೇವರು. ಸಜ್ಜನರಿಗೆ ಯಾವಾಗ್ಲೂ ಸುಖಾವಹಾನಿ. ಭಗವಂತನ ರೂಪ, ಅವನ ಅವತಾರದಲ್ಲಿ ಮಾಡುವ ಕ್ರಿಯೆ ಎಲ್ಲ ಖುಷಿನೇ ಕೊಡ್ತದೆ. ಆಪತ್ ಪರಿಹಾರಕಗಳು, ಅನಿಷ್ಟ ದೂರಕಗಳೇ ಆಗ್ತಾರೆ. ಆದ್ರೆ ದುಷ್ಟರಾದವರಿಗೆ ಆ ಥರ ಇಲ್ಲ. ಅವರಿಗೆ ಯಾವತ್ತಿದ್ರೂ ಅಭದ್ರವೇ ಉಂಟಾಗ್ತದೆ, ಅವರಿಗೆ ಮತ್ತಷ್ಟು ಅಮಂಗಲವೇ ಆಗ್ತದೆ ಅಂತ ಹೇಳಿದ್ರು. ಅದನ್ನ ವಿಸ್ತಾರ ಮಾಡಲಿಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನೇರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯ್ಯಸ್ತ ಭಾವಾತ್ ಅವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತ್ಯದ್ಧೋ ನಾದೃತ ಯುಷ್ಮದಂಘ್ರಯಃ. ಅನಾದೃತ ಯುಷ್ಮದಂಘ್ರಯಃ, ಭಗವಂತನ ಪಾದಗಳನ್ನು ಆಧರಿಸಲ್ಲ, ಉದಾಸೀನ ಮಾಡ್ತಾರೆ. ಕೆಲವರು ತಿರಸ್ಕಾರ ಮಾಡ್ತಾರೆ, ಕೆಲವರು ಉದಾಸೀನ, ನ್ಯೂಟ್ರಲ್ ಅಂತ ಇರ್ತಾರಲ್ಲ. ನಾವು ದೇವರನ್ನೇ ನಾವು ನಂಬಲ್ಲ, ನಂಬವರಿಗೆ ತೊಂದರೆ ಕೊಡಲ್ಲ ಅಂತ ಏನು ದೊಡ್ಡಿಸ್ತಿಗೆ ಮಾತು ನೋಡ್ರಿ. ಹಾಗೆ ಭಗವಂತನನ್ನ ನಂಬಲ್ಲ, ನಂಬವರಿಗೆ ತೊಂದರೆ ಕೊಡಲ್ಲ ಅಂದ್ರೆ ಏನ್ ಭಾರಿ ಇವನು ಸಾಧಿಸ್ತಾ ಇದ್ದಾನೆ ಅನ್ನೋಂಗೆ. ಅದಕ್ಕೆ ಹೇಳ್ತಾರೆ ಅನಾದೃತ ಯುಷ್ಮದಂಗ್ರಯ. ಬ್ರಹ್ಮದೇವರಂತಾರೆ, ಹೇ ಕೃಷ್ಣ, ನಿನ್ನ ಅನಾದರ ಮಾಡುವಂತಹ ಮಹಾನುಭಾವರು ಅಂದ್ರೆ ವ್ಯಂಗ್ಯವಾಗಿ ಹೇಳಿದ್ದಷ್ಟೇ, ಅಂಥವರು ಲೋಕದಲ್ಲಿದ್ದಾರೆ. ವಿಮುಕ್ತ ಮಾನಿನಃ ತ್ವಯ್ಯಸ್ತ ಭಾವಾತ್ ಅವಿಶುದ್ಧ ಬುದ್ಧಯ ಅಂತಾರೆ. ಅವಿಶುದ್ಧ ಬುದ್ಧಯ, ಅವರ ಬುದ್ಧಿ ಶುದ್ಧಿ ಇರಲ್ಲ, ಭಗವಂತನ ಬಗ್ಗೆ ಅಲ್ಲಗಳಿತಿರ್ತಾರೆ. ಏನ್ ಕೃಷ್ಣ ಎಷ್ಟು ಲಗ್ನ ಮಾಡ್ಕೊಂಡ, ಎಷ್ಟು ಕಡೆ ಹೋಗಿ ಬಂದ, ಏನ್ ಅವನ ಕಥೆ, ಅವನ್ ಯಾಕೆ ಆರಾಧನೆ ಮಾಡ್ತೀರಿ, ಅವನೇನು ಉಪಯೋಗ ಇಲ್ಲ, ಹೀಗೆ ಭಗವಂತನ ಬಗ್ಗೆ ತುಚ್ಛೀಕರಿಸಿ ದೋಷಗಳನ್ನು ಆರೋಪ ಮಾಡಿ ಮಾತಾಡೋರು ಬಹಳ ಇರ್ತಾರಪ್ಪ. ರಾಮನ ಬಗ್ಗೆ ಮಾತನಾಡ್ತಾರೆ, ಅವರೆಲ್ಲ ಅವಿಶುದ್ಧ ಬುದ್ಧಯ. ಹೇ ಅರವಿಂದಾಕ್ಷ, ಹೇ ಕೃಷ್ಣ ಪರಮಾತ್ಮ, ಗರ್ಭದಲ್ಲಿದ್ದೆ ಮಗು, ಆಗಲೇ ಅರವಿಂದಾಕ್ಷ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದ್ರೆ, ಸಂಸ್ಕೃತದಲ್ಲಿ ಅರವಿಂದ ಅಂದ್ರೆ ಜ್ಞಾನಾತ್ಮಕ ಅಂತ ಅರ್ಥ. ನಾವು ತಿಳ್ಕೊಂಡಿರೋದು ಪುಂಡರೀಕಾಕ್ಷ ಅಂತ ಅರ್ಥ. ಪುಂಡರೀಕ ಅಂದ್ರೆ ಕಮಲ, ಅರವಿಂದ ಅಂದ್ರೆ ಕಮಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ವಿಜಯಧ್ವಜರ ದೃಷ್ಟಿಯಲ್ಲಿ ಅರವಿಂದ ಅಂದ್ರೆ ಜ್ಞಾನ ಅಂತ ಅರ್ಥ. ಅದರ ಅಭಿಪ್ರಾಯ ಯಾಕೆ ಆ ಜ್ಞಾನ ಅನ್ನೋ ಅರ್ಥ ಕೊಡುತ್ತದೆ ಎನ್ಲಿಕ್ಕೆ ವಿವರಣೆ ಕೊಟ್ಟಿದ್ದಾರೆ. ರವಿಂದ ಅಂದ್ರೆ ಅಂಧಕಾರಕ್ಕೆ ಹೆಸರಂತ. ಅಂಧಕಾರ, ಕತ್ತಲೆ. ರವಿ ಅಂದ್ರೆ ಸೂರ್ಯ. ಸೂರ್ಯ ಬರ್ತಿರ್ಲಿಕ್ಕೇನೆ ಸಹಿಸದೆ ಓಡಿ ಹೋಗೋದು ಯಾವುದು ಅಂದ್ರೆ ಕತ್ತಲೆ. ಅದಕ್ಕೆ ಅರವಿಂದ ಅಂತ ಹೆಸರಂತ, ರವಿಂದ ಅಂತ ಹೆಸರು. ರವಿಣ ದ್ಯೋತ್ಯತೆ, ಸೂರ್ಯ ಬರ್ತಿರ್ಲಿಕ್ಕೇನೆ ಖಂಡಿಸಲ್ಪಡ್ತದೆ, ತುಂಡರಿಸಲ್ಪಡ್ತದೆ ಅಂತ ರವಿಂದ ಅಂದ್ರೆ ಕತ್ತಲೆ. ಅರವಿಂದ ಅಂದ್ರೆ ಕತ್ತಲೆಗೆ ವಿರುದ್ಧವಾದ ಪ್ರಕಾಶ, ಜ್ಞಾನ ಅಂತ ಅರ್ಥ. ಹಾಗಾಗಿ ಅರವಿಂದ ಅಂದ್ರೆ ಪ್ರಕಾಶ, ಜ್ಞಾನ. ತದಾತ್ಮಕವಾದ ಅಕ್ಷಿ ಅಂದ್ರೆ ಕಣ್ಣು. ಅದಕ್ಕೆ ಭಗವಂತನಿಗೆ ಅರವಿಂದಾಕ್ಷ ಅಂದ್ರೆ ಜ್ಞಾನ ಸ್ವರೂಪದ ಕಣ್ಣು ಅಂತ ಚಿಂತನೆ ಮಾಡಬೇಕು ಅಂತಾರೆ ವಿಜಯಧ್ವಜರು. ಹೇ ಅರವಿಂದಾಕ್ಷ, ಅಂಧಕಾರೋ ರವಿಂದಾಂಧ ತಿಮಿರಂ ತಮ ಉಚ್ಯತೆ ಅಂತ ಕೋಶ ಕೊಟ್ಟಿದ್ದಾರೆ ಉತ್ಪಲಮಾಲಾ ಅನ್ನೋ ಕೋಶದಲ್ಲಿ. ಹಾಗಾಗಿ ಅರವಿಂದಾಕ್ಷ, ಕಮಲಾಕ್ಷ ಅಂತ ಅಷ್ಟೇ ಅರ್ಥ ಅಲ್ಲ, ಜ್ಞಾನಾತ್ಮಕವಾದ ಕಣ್ಣಿನವನೇ. ಹೇ ಭಗವಂತ ನಾರಾಯಣ, ಅಸಜ್ಜನರನ್ನ, ನಿನ್ನ ಪಾದಗಳನ್ನು ಆಶ್ರಯಿಸದೇ ಇರುವಂತ ಅಸಜ್ಜನರು
ತ್ವಯಿ ಅಸ್ತಭಾವಾತ್, ನಿನ್ನ ವಿಷಯದಲ್ಲಿ ಯಾವ ಭಾವನೆಯೂ ಇಲ್ಲದಂಥವರನ್ನ ನೀನು ಎಂದಿದ್ರೂ ಕೂಡ ನಿನ್ನ ಪಾದಗಳಿಗೆ ಸೇರದೆ ಅಂಧಂತಮಸ್ಸಿಗೆ ಆರುಹ್ಯ ಕೃಚ್ಛ್ರೇಣ ಪದಂ ಪರಂ ತತಃ ಪತಂತ್ಯಧೋ ನಾಧೃತಯುಷ್ಮದಂಘ್ರಯ. ಭಗವಂತನ ಪಾದವನ್ನು ಆಶ್ರಯಿಸದೇ ಇದ್ದದ್ರಿಂದ ಅಂಧಂತಮಸ್ಸಿಗೆ ಬೀಳ್ತಾರೆ ಅಂತ ವಿವರಣೆ ಕೊಟ್ಟ. ಅಂದ್ರೆ ಭಗವಂತ ಭೂಮಿಯ ಮೇಲೆ ಅವತರಿಸ್ತಾ ಇರೋದೇ ಭಕ್ತರಿಗಾಗಿ. ರಾಮನಾಗಿ, ಕೃಷ್ಣನಾಗಿ, ನರಸಿಂಹನಾಗಿ, ವರಾಹನಾಗಿ ಅವತರಿಸ್ತಿರೋದೇ ಭಕ್ತರು ಅನುಗ್ರಹ ಪಡೀಲಿ, ಉಪಾಸನೆ ಮಾಡಲಿ, ಬೇರೆ ಬೇರೆ ರೂಪಗಳನ್ನು. ಅಲ್ಲಿಯೂ ಉದಾಸೀನ ಮಾಡ್ತಾನೆ ಅಂತ ಆದ್ರೆ ಅಂಥವರು ಅಂಧಂತಮಸ್ಸಿಗೆ ಬೀಳ್ತಾರೆ. ಯೋಚನೆ ಮಾಡಬೇಕು. ನಾವು ಭಗವದ್ ರೂಪಗಳನ್ನು ಆಶ್ರಯಿಸೋರಾಗಿದ್ದೇವೋ ಅಥವಾ ಭಗವದ್ ರೂಪಗಳನ್ನು ಉದಾಸೀನ ಮಾಡೋರಾಗಿದ್ದೇವೋ, ದ್ವೇಷ ಮಾಡೋರಾಗಿದ್ದೇವೋ ಅಂತ ನೋಡ್ಕೊಳ್ಬೇಕಿದ್ರಿಂದ. ಇದು ಒಂದು ಶ್ಲೋಕ. ಮತ್ತೊಂದು ಶ್ಲೋಕದಲ್ಲಿ ಭಗವಂತನ ಪಾದಕಮಲಗಳನ್ನು ಆಶ್ರಯಿಸಿದವರು ಎಂದೂ ಕೂಡ ನರಕಕ್ಕೆ ಹೋಗಲ್ಲ ಅಂತ. ನರಕವೇ ಇಲ್ಲ, ಅವರಿಗೆ ಅಧಃಪತನವೇ ಇಲ್ಲ ಅಂತ ಹಾಗೆ ಹೇಳ್ತಾರೆ ಬ್ರಹ್ಮದೇವರು. ನೋಡಿ, ತಥಾನತೆ ಮಾಧವ ತಾವಕ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ ತ್ವಯ್ಯಾಭಿಗುಪ್ತಾ ವಿಚರಂತಿ ನಿರ್ಭಯಾ ವಿನಾಯಕಾನಿ ಕಪಮೂರ್ಧ ಸುಪ್ರಭೋ. ಗರ್ಭಸ್ತುತಿ ಬಹಳ ವಿಶೇಷ ಅರ್ಥಗರ್ಭಿತ ಇದು. ವಿನಾಯಕಾನಿ ಕಪಮೂರ್ಧ ಸುಪ್ರಭೋ ಅಂತ ಬ್ರಹ್ಮದೇವರು ಕೇಳ್ಕೊಳ್ತಾ ಇದ್ದಾರೆ. ಹೇ ಕೃಷ್ಣ, ಹೇ ಪ್ರಭೋ, ತೇ ಹೇ ಮಾಧವ, ತಾವಕಾಹ ನ ಕ್ವಚಿತ್ ಭ್ರಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದಾಃ. ನಿನ್ನಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಮಾಡುವವರು, ಎಂದಿದ್ರೂ ಕೂಡ ನಿನ್ನನ್ನೇ ಆಶ್ರಯಿಸಿದವರು. ಬದ್ಧ ಸೌಹೃದಾಃ ಅಂದ್ರೆ ಹಾಗರ್ಥ. ಎಂದೂ ಬಿಟ್ಟು ಬಿಡದೆ ನಿನ್ನಲ್ಲೇ ಭಕ್ತಿ ಮಾಡುವಂತಹ ಏನು ಭಕ್ತರಿದ್ದಾರೆ, ತೇ ಅಂಥ ಭಕ್ತರು ಕ್ವಚಿತ್ ನ ಭ್ರಶ್ಯಂತಿ, ಆ ಭಗವಂತನ ಮಾರ್ಗದಿಂದ ಎಂದೂ ಕೂಡ ಅವರು ದೂರ ಸರಿಯಲ್ಲ. ಆ ರೀತಿಯಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಯಾಕೆ? ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯಾ. ಯಾರಲ್ಲಿ ನಾವು ಬದ್ಧ ಸೌಹೃದತೆಯನ್ನು ಇಡ್ತೇವೆ, ಯಾವ ಭಗವಂತನಲ್ಲಿ, ನಮಗನ್ನ ಉತ್ತಮ ಮಾರ್ಗದಿಂದ ಅವರು, ಆ ಭಗವಂತ ನಮ್ಮನ್ನ ದಾರಿಯನ್ನ ಬಿಟ್ಟು ಹೋಗದಂತೆ ನೋಡ್ತಾ ಇರ್ತಾನಂತ. ಕೆಲವರು ಅಂತಿರ್ತಾರೆ, ಯಾಕೋ ದಾರಿಗೆ ಬರಲ್ಲ ಇವ ಅಂತ. ದಾರಿಗೆ ಬರೆಸೋನು ಅವನೇ ಅಲ್ವೇ, ಅವ ದಾರಿಗೆ ಬರೆಸಿದ್ರೆ ನಾವು ದಾರಿಯಲ್ಲಿರ್ಲಿಕ್ಕೆ ಆಗ್ತದಷ್ಟೇ. ಅದಕ್ಕೆ ಮಾರ್ಗ ತಾವಕಾಹ ನ ಭ್ರಶ್ಯಂತಿ. ಯಾಕೆ? ತ್ವಯಾಭಿಗುಪ್ತಾಹ ವಿಚರಂತಿ, ನೀನವರನ್ನ ಯಾವಾಗಲೂ ಎಲ್ಲೆಡೆಯಲ್ಲಿ ರಕ್ಷಕನಾಗಿ ನಿಂತಿರ್ತೀಯ ಆದ್ರಿಂದ ಅಂತ. ಅದಕ್ಕೆ ಅವರು ಉದಾಹರಣೆನೂ ಕೊಡ್ತಾರೆ. ವಿನಾಯಕಾನಿ ಕಪಮೂರ್ಧ ಸುಪ್ರಭೋ ಅಂತ. ಸಂಸ್ಕೃತದಲ್ಲಿ ಈ ಶಬ್ದಗಳೆಲ್ಲ ಬಹಳ ಸ್ವರಸಕರವಾದದ್ದು. ವಿನಾಯಕ ಅಂದ್ರೆ ವಿಘ್ನರಾಜ, ಅವನಿಗೆ ವಿನಾಯಕ ಅಂತ ಕೇಳಿದ್ದೇವೆ ನಾವು. ಅವನ ಅನೀಕ ಅಂದ್ರೆ ಸೇನೆ ಅಂತ ಅರ್ಥ. ವಿನಾಯಕನ ಸೇನೆ ಅಂದ್ರೆ ಯಾವುದದು? ವಿನಾಯಕನ ಸೇನೆ ಅಂತ ಯಾವುದಕ್ಕೆ ಕರೀತಾರೆ? ಶ್ರೇಯ ಪ್ರತಿಬಂಧಿನೋ ವಿಘ್ನಾಹ. ನಾವು ಶ್ರೇಯಸ್ಸಿನ ದಾರಿಯಲ್ಲಿ ಹೋಗ್ತಿದ್ದೇವೆ ಅಂದ್ರೆ ಅವುಗಳಿಗೆ ವಿಘ್ನ ಉಂಟು ಮಾಡೋದೇ ವಿನಾಯಕನ ಅನೀಕಪಗಳು, ಸೇನೆಗಳು, ಅನೀಕಗಳು. ಅವುಗಳಿಂದ ಪಾಂತಿ ಅಂದ್ರೆ ಅವುಗಳಿಂದ ರಕ್ಷಣೆ ಮಾಡೋದು ಅಂತ ಅರ್ಥ. ಅಂದ್ರೆ ಯಾವ ತರದ ವಿಘ್ನಗಳು ಬಾರದಂತೆ ಮಹಾಪ್ರತ್ಯೂಹ ನಿವಹಾನ್ ಅನತಿಕ್ರಮ್ಯ ಅತಿಕ್ರಮ್ಯ ಶ್ರೇಯಸೇವ ಯತಂತೆ. ಬಹಳ ದೊಡ್ಡ ದೊಡ್ಡ ವಿಘ್ನಗಳನ್ನು ದೂರ ಮಾಡಿಕೊಂಡು ಶ್ರೇಯಸ್ಸಿನ ದಾರಿಯಲ್ಲೇ ಹೋಗೋದು. ಅದಕ್ಕೆ ವಿನಾಯಕಾನೀಕ ಪೂರ್ಧಸು ಅಂತ ಕರೆದಿದ್ದಾರೆ. ಅದನ್ನು ಸ್ಪಷ್ಟೀಕರಣ ಕೊಡ್ತಾರೆ ವಿಜಯಧ್ವಜ. ವಿನಾಯಕ ವಿಘ್ನರಾಜ ತಸ್ಯ ಅನೀಕಾನಿ ಸೇನಾಃ ಶ್ರೇಯಃ ಪ್ರತಿಬಂಧಿನೋ ವಿಘ್ನಾಃ ತಾನಿ ಪಾಂತಿ ಇತಿ ವಿನಾಯಕಾನಿ ಕಪಾಃ ಮಹಾಪ್ರತ್ಯೂಹಾಃ ತೇಷಾಂ ಮೂರ್ಧಸು ಮಹಾಪ್ರತ್ಯೂಹ ದ್ವಿಹಾನ್ ಅತಿಕ್ರಮ್ಯ ಶ್ರೇಯಸೇವ ಯತಂತೆ.
ಮಹಾಪ್ರತ್ಯೂಹಗಳ ಸಮೂಹವನ್ನ ಮೀರಿ ಶ್ರೇಯಸ್ಸಿಗಾಗೇನೆ ಯಾರು ಪ್ರಯತ್ನದಲ್ಲಿ ತೊಡಗ್ತಾರೋ ಅವರಿಗೆ ಆ ಹೆಸರಂತೆ ವಿನಾಯಕಾನೀಕಪ ಮೂರ್ಧಸು ಪ್ರಭೋ ಅಂತಾರೆ. ಹಿರಿಯರ ಹಾಗೆ ಅಲ್ವೇ, ಸಣ್ಣ ಸಣ್ಣ ವಿಘ್ನ ಬರ್ತಾ ಇದೆ, ದೊಡ್ಡ ದೊಡ್ಡ ವಿಘ್ನ ಬರ್ತಾ ಇದೆ, ನೀವು ಒಂದು ಕೆಲಸ ಶುರು ಮಾಡಿದ್ರಿ, ಸುಮ್ಮನೆ ಯಾಕೆ ಇಷ್ಟು ವಿಘ್ನ ಬರ್ತಾ ಇದೆ, ಬಿಟ್ಬಿಟ್ರೆ ಸಾಕಲ್ಲ ಅಂತ. ಸಜ್ಜನರು ಹಿರಿಯರು ಅಂತ ಕೆಲಸ ಬಿಡಲ್ಲ. ವಿಘ್ನ ಬರ್ತಿದೆ ಅಂದ್ರೆ ಮಾಡ್ತಿರೋ ಕೆಲಸ ಸರಿ ಇದೆ ಅಂತ ಹೇಳ್ತಾರೆ. ಏನು ವಿಘ್ನ ಬರದೆ ಕೆಲಸ ಮುಂದುವರಿತಿದೆ ಅಂದ್ರೆ ಕೆಲಸ ನಾವು ಕೈ ತಗೊಂಡದ್ದು ದೊಡ್ಡದೇನು ಅಲ್ಲ ಹಾಗಾದ್ರೆ ಅಂತ ಯೋಚನೆ ಮಾಡಿ. ಎಂಥ ಅದ್ಭುತವಾದ ಮಾತು. ಇದನ್ನು ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪ್ರಾರ್ಥಿಸಿ ಹೇಳಿದರು, ಸ್ವಾಮಿ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದವರಿಗೆ ಕರಿಹಿಚಿರಪಿ ನೈವ ಅಧಃಪತನಂ, ಯಾವ ಥರದಿಂದಲೂ ಅಂಧಂ ತಮಸ್ಸಿಲ್ಲ, ಅಧಃಪತನವೇ ಇಲ್ಲ. ಇದನ್ನು ಹೇಳಿಬಿಟ್ರು. ಮತ್ತೊಂದು ಗರ್ಭಸ್ತುತಿಯಲ್ಲಿ ಬರುವ ಶ್ಲೋಕಗಳಲ್ಲಿ ಇದು ಒಂದು ಪ್ರಸಿದ್ಧವೇ. ಹಾಗೆ ಸಾತ್ವಿಕ ರಾಜಸ ತಾಮಸ ಗುಣಗಳ ಮೂಲಕ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಿ ಅಂಥ ಮಹಾನುಭಾವ. ಈಗ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಬರ್ತಾರೆ. ಮತ್ತೊಂದು ಶ್ಲೋಕ ಪ್ರಸಿದ್ಧವಾದದ್ದು ಇಲ್ಲಿ, ಅದನ್ನು ನೋಡಬೇಕು. ಬ್ರಹ್ಮದೇವರು ಹೇಳಿದ್ರಂತೆ, ಭಗವಂತನ ರೂಪ, ಭಗವಂತನ ಗುಣಗಳನ್ನ ಹಾಗೂ ಅವನ ನಾಮ, ಅವನ ರೂಪ ನಾಮ ಗುಣ ಎಲ್ಲವೂ ಮಂಗಲವೇ. ನಾವು ಅದನ್ನ ಯಾವ ಕಾರಣಕ್ಕೂ ಯಾವ ಕೆಲಸದಲ್ಲಿ ತೊಡಗಿದು ಬಿಡದಂತೆ ಅದರ ಸ್ಮರಣೆಯಲ್ಲಿ ಅದರ ಚಿಂತನೆಯಲ್ಲಿ ತೊಡಗಬೇಕಂತ. ಅದು ನಮಗೆ ದೇವರ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಬೇರೆ ಏನೂ ಮಾಡಬೇಡ. ಅವನ ನಾಮ ಅಥವಾ ಯಾವುದಾದ್ರೂ ಭಗವಂತನ ಒಂದು ರೂಪ ಎಲ್ಲವೂ ಮಂಗಳವೇ. ಆದ್ದರಿಂದ ಅದರ ಸ್ಮರಣೆಯಲ್ಲಿ ತೊಡಗು. ಯಾವಾಗ ನನಗೆ ಸಮಯ ಇಲ್ಲ ಅಂತಂತೀವಿ, ಸಮಯ ಇಲ್ಲ ಯಾವಾಗ ಮಾಡಬೇಕು, ನೀನ್ ಏನ್ ಮಾಡ್ತಿರ್ತೀಯೋ ಆವಾಗ್ಲೇ ಮಾಡು ಅಂತಂತಾರೆ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಭಗವಂತನ ರೂಪ, ಭಗವಂತನ ನಾಮ ಅವುಗಳನ್ನು ಶೃಣ್ವನ್ ಶ್ರವಣ ಮಾಡು. ಗೃಣನ್ ಬಹಳ ಹೊತ್ತು ಶ್ರವಣ ಮಾಡ್ತಾನೆ ಇದ್ದೇನೆ ಅಂತ ಅನಿಸಿದ್ರೆ ನೀವೇ ಬಾಯಲ್ಲಿ ಗೃಣನ್ ಹೇಳಲಿಕ್ಕೆ ಶುರು ಮಾಡು. ಸಂಸ್ಮರಯನ್ಶ್ಚ ಚಿಂತಯನ್ ಸ್ಮರಣೆ ಮಾಡು. ಚಿಂತಯನ್ ಆ ಭಗವಂತನ ರೂಪಗಳನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡು. ಗುಣಗಳನ್ನ ನಾಮಗಳನ್ನ ಯಾವಾಗ ಮಾಡಬೇಕು? ಎಲ್ಲವೂ ಮಂಗಳಕರವೇ. ನಾಮ ಅದು ಮಂಗಳಕರ, ರೂಪ ಅದು ಮಂಗಳಕರ. ಯಾವಾಗ ಮಾಡಬೇಕು? ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ. ಏನೇ ಕಾರ್ಯ ನೀನು ಮಾಡ್ತಾ ಇದ್ರೂ ಕೂಡ ಆ ಭಗವಂತನ ಪಾದಕಮಲಗಳಲ್ಲಿ ಮನಸ್ಸನ್ನಿರಿಸಿ ಬಾಯಿಯಲ್ಲಿ ಭಗವನ್ ನಾಮ, ಮನಸ್ಸಿನಲ್ಲಿ ಅವನ ರೂಪ. ಇಷ್ಟು ಹೇಳ್ತಾ ನೀನು ಯಾವ ಕ್ರಿಯೆ ಮಾಡಿದ್ರು ಸರಿ, ಮತ್ತೆ ಸಂಸಾರಕ್ಕೆ ನೀನು ಬರಲ್ಲ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಸಂಸಾರದಿಂದ ಪಾರುಗಾಡ್ಲಿಕ್ಕೆ ಇದಕ್ಕಿಂತ ಇನ್ನೇನು ಉಪಾಯ ಹೇಳ್ಕೊಡ್ಬೇಕು ಹೇಳಿ? ಎಷ್ಟು ಸುಲಭೋಪಾಯ ಇದು. ಅದಕ್ಕೆ ಅಂತಾರೆ ಭಗವತ್ಪಾದರು, ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ ನೈತಿ ಸಂಸಾರಂ ತತ್ಪ್ರಸಾದಾತ್ ನ ಸಂಶಯ. ಸರ್ವಕ್ರಿಯಾಸು ಏನೇ ಮಾಡ್ತಾ ಇರು, ನೀನು ನಿನ್ನ ಕರ್ತವ್ಯದೊಳಗೆ ತೊಡಗಿರು ಅಥವಾ ನಿನ್ನ ಆಫೀಸ್ ಕೆಲಸದಲ್ಲಿ ತೊಡಗಿರು, ಆದರೆ ಕರ್ತೃತ್ವೇನ ಪೂಜ್ಯತ್ವೇನ ಜನಾರ್ದನಂ. ನಾನು ಮಾಡ್ತಿಲ್ಲ, ಅವನು ಮಾಡ್ತಿದ್ದಾನೆ, ಅವನು ಕರ್ತ. ಅವನು ಯಾವತ್ತಿದ್ರು ಎಲ್ಲರಿಂದ ಪೂಜ್ಯ. ಇದೊಂದು ಕಾಯಕ ನನಗೆ ವಹಿಸಿದಾನಷ್ಟೇ, ಆದರೆ ಇದರೊಳಗೂ ಭಗವಂತನೇ ಪೂಜ್ಯ. ಹೀಗೆ ಕರ್ತೃತ್ವೇನ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ. ಹೀಗೆ ತಿಳಿದು ಯಾರು ತನ್ನ ಕಾಯಕದಲ್ಲಿ ತೊಡಗಿರ್ತಾನೆ ಅವನು ನೈತಿ ಸಂಸಾರಂ ತತ್ಪ್ರಸಾದ ನ ಸಂಶಯ. ಆ ಭಗವಂತನ ಪ್ರಸಾದದಿಂದ ಮತ್ತೆ ಸಂಸಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲಂತ. ಅಂಥ ಅದ್ಭುತವಾದ ಮಾತು ನೋಡಿದ್ರ. ಹಾಗಾಗಿ ಶ್ರವಣಾದಿಗಳನ್ನ ಚೆನ್ನಾಗಿ ಮಾಡಬೇಕು, ಶ್ರವಣ ಮಾಡಬೇಕು.
ಅವನ ಜ್ಞಾನ ಪಡಿಬೇಕು, ಅವನ ಜ್ಞಾನವೇ ಅವಶ್ಯಕ, ಅದು ಜ್ಞಾನ ಬರೋದು ಇದರಿಂದಲೇ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಪ್ರಸಿದ್ಧವಾದಂತಹ ಶ್ಲೋಕ. ಹೀಗೆ ಮತ್ತೊಂದು ಗರ್ಭಸ್ತುತಿಯಲ್ಲಿ ಪ್ರಸಿದ್ಧವಾದ ಮಾತು. ಆ ಶ್ಲೋಕದಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, ಭಗವಂತ ಭಕ್ತರಿಗೆ ಏನಾದರೂ ಸಂಕಟ ಆದ್ರೆ ಅದನ್ನ ಪರಿಹಾರ ಮಾಡಲೇಬೇಕು ಅಂತ ದೇವರು ಹೊರಡ್ತಾನಂತೆ. ಮೊದಲು ಭಕ್ತನಿಗೆ ಅಂದಾಜಿರಲ್ಲ ಆ ತರಹ. ಅದಕ್ಕೆ ಅಂತಾರೆ ಭಕ್ತ ಸಂಕಟ ಪರಿಹಾರ ಮಂತರೇಣ ಅನ್ಯದ ಅವತಾರ ಪ್ರಯೋಜನಂ ತವ ನ ಅಸ್ತಿ. ನಾವು ಅನ್ಕೋತಿರ್ತೀವಿ ಎಷ್ಟು ಸಂಕಟ ಬರ್ತಾ ಇದೆ, ದೇವರು ಬಂದು ಪರಿಹಾರ ಮಾಡಬಾರ್ದೆ ಇದನ್ನ ಅಂತ. ಅದೇ ನಾನು ಅವತಾರ ಮಾಡ್ಲಿಕ್ಕೆ ನಿನಗಿಂತ ಮೊದಲೇ ಹೋಗ್ತೇನೆ, ನನ್ನ ಅವತಾರದ ಪ್ರಯೋಜನವೇ ಅದು. ಏನು? ಭಕ್ತರ ಸಂಕಟ ಪರಿಹಾರ. ಅದು ಬಿಟ್ಟು ಮತ್ತೊಂದು ಯಾವ ಲಾಭವೂ ಇಲ್ಲ. ಅದನ್ನ ತಿಳಿಸ್ತಾರೆ. ನಿಕೃಷ್ಟ ಉತ್ಕೃಷ್ಟ ಜಾತಿ ಗ್ರಹಣೇನ ತ್ರಿಭುವನಂ ಅಪಾತ್. ಎಷ್ಟು ಭಗವಂತ ಭಕ್ತರ ಮೇಲೆ ಕರುಣೆ ತೋರ್ತಾನೆ. ತಾನೊಂದು ನಿಕೃಷ್ಟ ಜಾತಿಯಲ್ಲೂ ಹುಟ್ಲಿಕ್ಕೆ ಸಿದ್ಧ, ಉತ್ಕೃಷ್ಟ ಜಾತಿಯಲ್ಲೂ ಹುಟ್ಲಿಕ್ಕೆ ಸಿದ್ಧ. ನಿಕೃಷ್ಟ ಉತ್ಕೃಷ್ಟ ಜಾತಿಯಲ್ಲಾದ್ರೂ ಅವತರಿಸ್ತೇನೆ, ಆದ್ರೆ ಭಕ್ತರಿಗೆ ಮಾತ್ರ ಆಪತ್ತು ಬರಬಾರ್ದು, ಸಂಕಟ ಬರಬಾರ್ದು, ಪರಿಹಾರ ಮಾಡ್ತೇನೆ. ಇದೇ ನನ್ನ ಅವತಾರದ ಉದ್ದೇಶ. ಯಾರಿಗೆ ಬರ್ತಾರೆ ಈ ತರಹ ನೋಡಿ. ಅದಕ್ಕೆ ಅವರು ಅವತಾರ ನಿಕೃಷ್ಟ ಅವತಾರಗಳು ಅಂತ ಲೋಕದೃಷ್ಟಿಯಿಂದ. ಭಗವಂತನ ದೇಹ ಅದು ಚಿನ್ಮಯ, ಆದ್ರೆ ಲೋಕದೃಷ್ಟಿಯಿಂದ ಒಂದರ್ಥದಲ್ಲಿ ಇದು ಯಾಕೋ ನಿಕೃಷ್ಟ ಅಂತ ಅನಿಸ್ತದೆ. ಕೆಲವು ಅವತಾರ ವೇದವ್ಯಾಸ, ಪರಶುರಾಮ, ರಾಮ ಇವೆಲ್ಲ ಉತ್ಕೃಷ್ಟ ಅಂತ ಅನಿಸ್ತದೆ. ಆದ್ರೆ ವರಾಹನಾದದ್ದು, ನೀರಿನಲ್ಲಿ ಹೋಗಿ ಹೋಗಿ ತಾಂಬೇಲಾದದ್ದು, ಅದೇ ಕೂರ್ಮನಾದದ್ದು, ಇವೆಲ್ಲ ನಮಗೇನು ಅನಿಸ್ತದೆ, ಇದು ಯಾಕೆ ಮಾಡಿದ ಅಂತ. ಅದಕ್ಕಂತಾರೆ ನಾನು ಅವತರಿಸ್ಲಿಕ್ಕೆ ಯಾವ ಜಾತಿಯಲ್ಲಾದ್ರೂ ಬರ್ತೀನಪ್ಪ, ನನ್ನ ಭಕ್ತರಿಗೆ ಸಂಕಟ ಪರಿಹಾರ ಆದ್ರೆ ಸಾಕು, ಅದೇ ನನ್ನ ಅವತಾರದ ಉದ್ದೇಶ ಅಂತ ಬರ್ತಾನಂತೆ ಶ್ರೀಹರಿ. ನೋಡಿ, ಸಂಗ್ರಹ ಮಾಡ್ತಾರೆ ಬ್ರಹ್ಮದೇವರು. ಎಲ್ಲ ಅವತಾರಗಳ ಸ್ಮರಣೆ ಬರೋ ಶ್ಲೋಕ ಇದು. ಗರ್ಭಸ್ತುತಿಯಲ್ಲಿ ಯಾವ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಕೇಳ್ತಾ ಇದ್ರು ಶ್ಲೋಕ. ಇದು ಪ್ರಮುಖವಾದದ್ದು. ಮತ್ಸ್ಯಾಶ್ವ ಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಷು ಕೃತಾವತಾರಃ ತ್ವಂಪಾಸಿನಃ ತ್ರಿಭುವನಂಚ ತವಾ ತಥಾಧುನೇಶ ಭಾರಂ ಭುವೋ ಹರಯದು ತಮ ವಂದನಂತೆ. ಬಹಳ ಅಪೂರ್ವವಾದ ಶ್ಲೋಕ. ಮತ್ಸ್ಯಾಶ್ವ ಕಚ್ಛಪ ಎಲ್ಲ ಅವತಾರಗಳ ಸ್ಮರಣೆ ಬರ್ತದೆ. ಈಗ ಮತ್ಸ್ಯನಾಗಿ ಅವತಾರ ಮಾಡಿದಿ, ಅಶ್ವ ಅಂತಂದ್ರೆ ಹಯಗ್ರೀವನಾಗಿ ಅವತಾರ ಮಾಡಿದಿ, ಕಚ್ಛಪ ಅಂದ್ರೆ ಕೂರ್ಮನಾದಿ ಅಂತ ಅರ್ಥ. ಕಚ್ಛಪ ಅಂತ ಕೂರ್ಮಕ್ಕೆ ಹೆಸರು. ನೃಸಿಂಹ ಗೊತ್ತೇ ಇದೆ, ವರಾಹ ಗೊತ್ತೇ ಇದೆ, ಹಂಸ, ಹಂಸ ಅಂತ ಭಗವಂತ ಅವತಾರ ಮಾಡಿದ. ಹಂಸ ಅಂತ ಭಗವಂತನ ಪರಿಶುದ್ಧವಾದ ಅವತಾರ. ಅದನ್ನ ಸಂಗ್ರಹ ಮಾಡ್ತಾ ಹಂಸ ಅಂತ ಶಬ್ದದಿಂದ ಕರೆದ್ರಂತ. ರಾಜನ್ಯ ವಿಪ್ರ ವಿಬುಧೇಶು. ರಾಜನ್ಯ ಅಂತಂದ್ರೆ ಕ್ಷತ್ರಿಯನಾದ, ರಾಮ ಅಂತ ಕ್ಷತ್ರಿಯನಾದ. ವಿಪ್ರ, ವಿಪ್ರನಾದ ಜಮದಗ್ನಿ, ಜಮದಗ್ನಿಯ ಮಗನಾಗಿ ಜಾಮದಗ್ನಿ ಅಂತ ಅನಿಸಿದ. ಹಾಗೆ ವಿಬುಧ, ವಿಬುಧ ಅಂದ್ರೆ ಉಪೇಂದ್ರ ಅಂತ ತಿಳಿಸ್ತಾರೆ. ಯಾಕಂದ್ರೆ ದೇವೇಂದ್ರನ ತಮ್ಮನಾಗಿ ಹುಟ್ಟಿದ, ದೇವಲೋಕದಲ್ಲಿ ಇರ್ತಾನೆ ಉಪೇಂದ್ರ. ಹೀಗೆ ಅನೇಕ ಅವತಾರ ಮಾಡಿದ್ದೀನಿ ನೀನು. ಇಶು ಕೃತಾವತಾರ. ಇಶು, ಇಶು ಅಂತಂದ್ರೆ ಬಾಣನಾಗಿ ಅವತಾರ ಮಾಡಿದಾನಂತ. ಬಾಣ ಏನಿದು ಅಂತ ಗೊತ್ತಾಗಲ್ಲ ಮೇಲ್ನೋಟಕ್ಕೆ. ಬಾಣ ಆಗಿ ದೇವರು ಯಾವಾಗ ಅವತಾರ ಮಾಡಿದ ಅಂತ ಭಾಗವತದಲ್ಲೇ ಬರ್ತದೆ ಒಂದು ಕಥೆ. ಶಿವ ತ್ರಿಪುರಾಸುರರನ್ನ ಸಂಹಾರ ಮಾಡ್ಲಿಕ್ಕೆ ಹೋದಂತ. ಆ ತ್ರಿಪುರಾಸುರರ ಸಂಹಾರ ಮಾಡುವಾಗ ಶಿವನ ಕೈಯಲ್ಲಿ ಆಗಲಿಲ್ಲ. ಅದು ಗೊತ್ತಿತ್ತು ಭಗವಂತನಿಗೆ. ಅದಕ್ಕೆ ಶಿವನ ಬತ್ತಳಿಕೆಯಲ್ಲಿ ಭಗವಂತ ಒಂದು ಬಾಣ ರೂಪನಾಗಿ ಸೇರ್ಕೊಂಡಿದ್ದಂತೆ. ನೋಡಿದ್ರೆ ಲೋಕದಲ್ಲೆಲ್ಲ ತ್ರಿಪುರಾಸುರ ಸಂಹರಿಸಿದವ ಶಿವ ಅಂತ ಪ್ರಸಿದ್ಧಿ. ಆದ್ರೆ ಕಥೆಯಲ್ಲಿ ಹೇಳ್ತದೆ ಇಲ್ಲ, ಸಂಹಾರ ಮಾಡ್ಲಿಕ್ಕೆ ಬಾಣನಾಗಿ ಸೇರಿದವನೇ ನಾರಾಯಣ ಅಂತ.
ಹಾಗಾಗಿ ಸಂಸ್ಕೃತದಲ್ಲಿ ಇಶು ಅಂದ್ರೆ ಬಾಣ ಅಂತ ಅರ್ಥ. ಬಾಣನಾಗಿ ಅವತರಿಸಿದೆಯಲ್ಲ ಸ್ವಾಮಿ. ಬಾಣ ಅಂದ್ರೆ ಹೇಗಿರ್ತದೆ, ಅದು ಏನ್ ಭಾರಿ ಉತ್ಕೃಷ್ಟನ ಅದು ಬಾಣ ಅಂದ್ರೆ. ಬಾಣ ಅಂದ್ರೆ ಅದು ನಿಕೃಷ್ಟ. ಹೀಗೆ ಮತ್ಸ್ಯನಾದಿ, ಅಶ್ವನಾದಿ, ಕಚ್ಚಪನಾದಿ, ನೃಸಿಂಹನಾದಿ, ವರಾಹನಾದಿ, ಹಂಸನಾಗಿ ಅವತಾರ ಮಾಡಿದಿ, ಕ್ಷತ್ರಿಯ ರಾಜನಾದಿ ರಾಮ ಅಂತ, ಪರಶುರಾಮ, ಉಪೇಂದ್ರ, ಇನ್ನ ಬಾಣವಾಗಿ ಅವತಾರ ಮಾಡಿದ್ದಿ. ಇವೆಲ್ಲ ಅವತಾರಗಳು ಯಾವ ಪ್ರಯೋಜನಕ್ಕಾಗಿ ಮಾಡಿದ್ದು? ತ್ವಂಪಾಸಿನಃ ತ್ರಿಭುವನಂ ಚ ತಥಾಧುನೇಶ. ಇಂಥ ಅವತಾರಗಳನ್ನು ಮಾಡಿ ಲೋಕವನ್ನೆಲ್ಲ ಪವಿತ್ರೀಕರಿಸ್ತಿ, ಅನುಗ್ರಹಿಸ್ತಿ, ಸಜ್ಜನರನ್ನ ಕಷ್ಟದಿಂದ ದೂರ ಮಾಡ್ತಿ, ಭಕ್ತರ ಸಂಕಟ ಪರಿಹಾರ ಮಾಡ್ತಿ. ಅಧುನಾ ಈಗಲೂ ಕೂಡ ದೇವಕಿ ಗರ್ಭದಿಂದ ಹೊರಬಂದು ಲೋಕಕ್ಕಾದ ಭಾರವನ್ನ, ಭೂಮಿಗಾದ ಭಾರವನ್ನ ಪರಿಹಾರ ಮಾಡು. ಅಂಥ ಯಥೋತ್ತಮ ಪರಿಹರಿಸುವ ನಿನಗೆ ನನ್ನ ನಮನಗಳು ಅಂತ ಪ್ರಾರ್ಥನೆ ಮಾಡಿದರು. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಷು ಕೃತಾವತಾರಃ ತ್ವಂಪಾಸಿನಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರಯತು ತಮ ವಂದನಂತೆ. ಈ ಶ್ಲೋಕವನ್ನು ವಿಶೇಷವಾಗಿ ಪಠಣ ಮಾಡ್ತಾ ಇರಬೇಕು. ಯಾಕಂದ್ರೆ ಭಗವಂತ ಭಕ್ತ ಸಂಕಟ ಪರಿಹಾರಕ್ಕಾಗೇ ಅವತಾರಗಳನ್ನು ಮಾಡುವವ ಅಂತ ಪ್ರಾರ್ಥನೆ ಮಾಡಿಕೊಂಡು, ಹೀಗೆ ಈ ಶ್ಲೋಕದಿಂದ ಪ್ರಾರ್ಥಿಸ್ತಾ ಇದ್ರೆ ಗರ್ಭಿಣಿಯರಲ್ಲಿ ಕೃಷ್ಣ ಭಗವಂತ ಅನುಗ್ರಹಿಸಿ ತಾನೂ ಕೂಡ ಬ್ರಹ್ಮನ ಪ್ರಾರ್ಥನೆಯಂತೆ ದೇವಕಿ ಗರ್ಭದಿಂದ ಅವತರಿಸಿದಂತೆ ಅವತಾರ ಮಾಡಿ ಅನುಗ್ರಹ ಮಾಡ್ತಾನೆ, ಭಾರ ಇಳಿಸ್ತಾನೆ ಅಂತ ಅರ್ಥ. ಭೂಭಾರ ಇಳಿಸುವವ, ಭುವಃ ಭಾರಂ ಹರ ಅಂತ ಕೇಳ್ಕೊಂಡಿಲ್ಲ. ಇಷ್ಟು ಬ್ರಹ್ಮ ಮಾಡಿದ ಸ್ತೋತ್ರಗಳು ಅಂತ ತಿಳಿಸ್ತಾ ಬರ್ತಾರೆ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಆ ದೇವಕಿಗೆ ಅಭಯ ಕೊಟ್ರಂತೆ ಬ್ರಹ್ಮದೇವರು. ದೇವಕಿ ನಿನ್ನ ಗರ್ಭಾಂಬುದಿಯಲ್ಲಿ ದೇವರಿದ್ದಾನೆ, ವ್ಯಥೆ ಪಡಬೇಡ, ಭಯ ಪಡಬೇಡ ಅಂತಂದ್ರ. ಯಾಕಂದ್ರೆ ಮುಂದೆ ಸಾಯ್ಲಿಕ್ಕಿದ್ದಾನೆ ಕಂಸ, ಈಗ ಅವತಾರ ಮಾಡಿ ಅವನನ್ನು ಕೊಂದೇ ಕೊಲ್ತಾನೆ ಅಂತ ಹೇಳಿದ್ರಂತೆ ಬ್ರಹ್ಮದೇವರು. ಮಾ ಭೂದ್ಭಯಂ, ನಿನಗೆ ಭಯ ಬೇಡ. ಭೋಜಪತೇರ್ಮುಮೂರ್ಷೋ ಗೋಪ್ತಾಯ ದೂನಾಂ ಭವಿತಾ ತವಾತ್ಮಜಃ. ಗರ್ಭಿಣಿಯರಿಗಿಂತ ಧೈರ್ಯ ಕೊಡೋರು ಬೇಕೊಬ್ರು. ಮಾ ಭೂತ್ ಭಯಂ, ಭಯ ಪಡಬೇಡ ಇನ್ನು ಮುಂದೆ ಅಂತಂದ್ರಂತೆ ಬ್ರಹ್ಮದೇವರು. ಮುಮೂರ್ಷೋ ಭೋಜಪತೇ, ಸಾಯ್ಲಿಕ್ಕಾದಂತಹ ಕಂಸನಿಂದ ನಿನಗೆ ಭಯ ಇನ್ನು ಬೇಡ. ಯದುಕುಲದಲ್ಲಿ ಜನ್ಮ ತಳೆದವ್ರದೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ಬರ್ತಾನೆ. ಅದನ್ನೇ ಹೇಳಿದ್ರು, ಗೋಪ್ತಾಯ ದೂನಾಂ ಭವಿತಾ ತವಾತ್ಮಜಃ ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ. ಇನ್ನೇನು ಭಯ ಪಡಬೇಡ, ನಿನ್ನ ಉದರದಲ್ಲಿ ಸಾಕ್ಷಾತ್ ಭಗವಂತ ಏನಿದ್ದಾನೆ ಅಂತ ಇಷ್ಟ ಹೇಳಿ ಅಭಿಷ್ಟೂಯ ಸ್ತೋತ್ರ ಮಾಡಿ ಬ್ರಹ್ಮದೇವರು, ರುದ್ರದೇವರು, ದೇವತೆಗಳು ಪುನಃ ತಮ್ಮ ಲೋಕಕ್ಕೆ ಅಂತ ತೆರಳಿದ್ರು ಅಂತ ಗರ್ಭಸ್ತುತಿಯನ್ನು ಮುಕ್ತಾಯ ಮಾಡ್ತಾರೆ. ಇಷ್ಟಾದ ಮೇಲೆ ಕೆಲವು ದಿನ ಕಳಿತು. ಬ್ರಹ್ಮಾದಿಗಳಿಂದ ಸಂಕೀರ್ತ್ಯನಾದ ಶ್ರೀಹರಿ ಭೂಭಾರ ಹರಣಕ್ಕಾಗಿ ತಾನು ಅವತರಿಸ್ತಾನೆ, ನಿರತಿಶಯವಾದ ಮಹಿಮೆಯನ್ನು ಪ್ರಕಟ ಮಾಡ್ತಾನೆ. ಅಥ ಸರ್ವಗುಣೋಪೇತಃ ಕಾಲಃ ಪರಮ ಶೋಭನಃ ಯರ್ಹೇವಾ ಜನ್ಮರಕ್ಷಃ ಶಾಂತರಕ್ಷ ಗ್ರಹತಾರಕಃ. ಸರ್ವಗುಣೋಪೇತಃ ಕಾಲಃ ಅಥ ಅಂತಂತಿದ್ದಾರೆ. ಅಥ ಅಂದ್ರೆ ಸ್ವಲ್ಪ ಕಾಲ ಕಳೆದ ಮೇಲೆ, ಅನಂತರ ಅಂತ ಒಂದು ಅರ್ಥ. ಥ ಅಂತಂದ್ರೆ ಅನ್ನ ಯಾವ ದಿನದಲ್ಲಿ ಸ್ವೀಕಾರ ಮಾಡಬಾರದೋ ಅದಕ್ಕೆ ಅಥ ಅಂತ ಹೆಸರಂತೆ. ಅಂಥ ದಿನದಂದು ಭಗವಂತ ರೋಹಿಣಿ ನಕ್ಷತ್ರ ಚಂದ್ರೋದಯದಲ್ಲಿ ಇತ್ತಂತೆ. ಅಷ್ಟಮಿ ತಿಥಿ ಚಂದ್ರೋದಯದಲ್ಲಿ ಅದು ಸೇರಿತ್ತು. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್. ಅರ್ಧರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಸೇರಿದೆ, ಕಾಲಾಷ್ಟಮಿ ತಿಥಿನೂ ಇದೆ. ಆ ಸಮಯಕ್ಕೆ ಭಗವಂತ ಅವತಾರ ಮಾಡಿದ. ಕೃಷ್ಣಾವತಾರ ಆಯಿತು. ಎಲ್ಲೆಡೆ ದಿಕ್ಕುಗಳು ಪ್ರಸನ್ನವಾಗಿದೆ.
ಆಕಾಶದಲ್ಲಿ ಚಂದ್ರ ತನ್ನ ಕಿರಣಗಳನ್ನ ಹಾಸು ಹೊಕ್ಕಾಗಿ ಎಲ್ಲೆಡೆ ಬೀರ್ತಾ ಇದ್ದಾನೆ. ಮೋಡಗಳು ತುಂತುರು ಹನಿಗಳನ್ನು ಸುರಿಸುತ್ತಿದ್ದಾವೆ, ನದಿಗಳು ಹರಿತಿದ್ದಾವೆ. ಸಜ್ಜನರ ಮನಸ್ಸಿಗೆ ಅಲ್ಲಲ್ಲಲ್ಲೇ ಆನಂದ ಆಗ್ತಾ ಇದೆ. ಕೃಷ್ಣಾವತಾರ ಆಯ್ತಲ್ಲ ಅಂತ. ಕೃಷ್ಣಾವತಾರ ಅಂದ್ರೇನು ಸಾಮಾನ್ಯನೇ? ವವೌ ವಾಯು ಸುಖ ಸ್ಪರ್ಶ ಪುಣ್ಯಗಂಧ ಸುಖಾವಹ. ವಾಯು ಅಲ್ಲಲ್ಲಿ ಎಲ್ಲರಿಗೆ ತಂಪು ಗಾಳಿಯನ್ನ ಸುಗಂಧ ಭರಿತವಾಗಿ ನೀಡುತ್ತಾ ಇದ್ದ. ವಿಪ್ರರ ಮನೆಯಲ್ಲಿ ಅಗ್ನಿ ಉರಿಲಿಕ್ಕೆ ಪ್ರಾರಂಭ ಆಗಿತ್ತಂತ ಅವಾಗ. ಯಾಕಂದ್ರೆ ಕೃಷ್ಣಾವತಾರ ಆಗ್ತಾ ಇದೆಯಲ್ಲ ಅಂತ. ನೋಡಿ ಪ್ರಕೃತಿಯನ್ನು ಹೇಗೆ ವರ್ಣಿಸ್ತದೆ ಭಾಗವತ. ಚಂದ್ರ, ಅಗ್ನಿ, ವಾಯು, ನದಿಗಳು, ತುಂತುರು ಹನಿ ಸುರಿಸ್ತಾ ಇದ್ದ ಮೋಡ, ಆಕಾಶ, ಲತಾ ಬಳ್ಳಿಗಳಲ್ಲಿ ಹೂ ಬಿಟ್ಟದ್ದು ಎಲ್ಲ ವರ್ಣಿಸಿ ಹೇಳ್ತಾರೆ. ಇದೆಲ್ಲ ಭಗವಂತನ ಮಹಿಮೆ ಅಂತ ತಿಳಿರಿ ಅಂತ ಚಿಂತನೆ ಮಾಡಿಸ್ತಾರೆ. ಯಾಕಂದ್ರೆ ಪ್ರಕೃತಿಯು ಪರಮಾತ್ಮನ ಅಧೀನ ಅಲ್ವೇ. ಇಂಥ ಸಮಯಕ್ಕೆ ಭಗವಂತ ಅವತರಿಸಿದ, ಪ್ರಾದುರ್ಭವಿಸಿದ ದೇವಕಿ ದೇವಿಯಲ್ಲಿ ಹೇಗಿದ್ದ ಅಂದ್ರೆ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂ ಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ. ಈ ಎರಡು ಶ್ಲೋಕಗಳನ್ನ ದಿನನಿತ್ಯ ಬೆಳಗ್ಗೆ ಎಲ್ಲರೂ ಪಠಣ ಮಾಡಬೇಕು ಅಂತ ಹಿರಿಯರು. ಕೃಷ್ಣನ ರೂಪ ಕಲಿಯುಗದವರಿಗೆ ಬಹಳ ವಿಶೇಷ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳು. ಒಂದೊಂದು ಯುಗಗಳಲ್ಲಿ ಭಗವಂತನ ಒಂದೊಂದು ವರ್ಣದ ರೂಪವನ್ನ ಅನುಸಂಧಾನ ಮಾಡ್ತಾರೆ ಭಕ್ತರು. ಕೃತಯುಗದಲ್ಲಿ ಬೇರೆ ವರ್ಣ, ದ್ವಾಪರ ಯುಗದಲ್ಲಿ ಅದೇ ಶ್ವೇತವರ್ಣ, ರಕ್ತವರ್ಣ, ನೀಲವರ್ಣ, ಹಾಗೆ ಕಲಿಯುಗದೊಳಗೆ ಕೃಷ್ಣವರ್ಣ ಅಂತ ಹೇಳಿದ್ದಾರೆ. ಕಲೌ ಕೃಷ್ಣಂ ಅಂತಾರೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಅಂತ ಪ್ರಮಾಣ. ಬಹಳ ಜನ ಕೇಳ್ತಿರ್ತಾರೆ, ನಾವು ರಾಮಾರ್ಪಣ ವಸ್ತು ಅಂತೇವೆ ಆಚಾರ್ಯ. ಹರಿ ಬುದ್ಧಿವಂತಿಕೆ ಅಂತ. ಯಾಕಂದ್ರೆ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಇದೊಂದೇ ವಿಷಯ ಗೊತ್ತಿರೋದು, ಉಳಿದೇನೂ ಗೊತ್ತಿಲ್ಲ ಅವರಿಗೆ. ಯಾವ ಬೇಸಿಕ್ ತಿಳುವಳಿಕೆಗಳಿಲ್ಲ. ಒಟ್ಟು ನಾವು ರಾಮಾರ್ಪಣ ಅಂತೀವಿ, ನಾವು ನೃಸಿಂಹಾರ್ಪಣ ಅಂತೀವಿ ಆಚಾರ್ಯ. ಏನೇನೋ ಹಠಗಳು, ಏನೇನೋ ಹಠ. ಹೋಗಿದೆ ಇವತ್ತಂತೂ ಅಂದ್ರೆ ಏನೇನೋ ವಿಚಿತ್ರ ಶುರು ಆಗಿದೆ. ಆದ್ರೆ ಭಾಗವತ ಸ್ಪಷ್ಟಪಡಿಸ್ತದೆ, ಕಲಿಯುಗದ ಸಜ್ಜನರಿಗೆ ಸಾಧನೆ ಅದೇನಿದ್ರು ಕೃಷ್ಣನಿಂದ ಅಂತ. ಅವನೇ ರಾಮ ಅಂತ ತಿಳಿರಿ, ಆದ್ರೆ ನೀವು ಮಾಡೋದು ಕೃಷ್ಣನಿಗೆ ಮಾಡಿ ಅಂತಂತ. ಅವನೇ ನರಸಿಂಹ ಅಂತ ತಿಳಿರಿ, ಅವನು ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಆದ್ರೆ ಕಲಿಯುಗದಲ್ಲಿ ಬಂದಿದ್ರಿ, ನೀವು ಕೃತಯುಗದಲ್ಲಿ ಬಂದಿದ್ರೆ ನರಸಿಂಹ ಅಂತ ಹೇಳಿ ಅಂದ್ರೆ ಯಾರು ಬೇಡ ಅಂತಾರೆ. ಆ ಯುಗಕ್ಕೆ ಭಗವಂತನ ರೂಪಗಳು ಆ ಭಕ್ತರಿಂದ ಎಲ್ಲವನ್ನು ಸ್ವೀಕರಿಸಿ ಅವರನ್ನು ಅನುಗ್ರಹಿಸಲಿಕ್ಕೆ ಅಂತ ಇರ್ತಾವಂತೆ. ಇದೊಂದು ಸಾಮಾನ್ಯ ತಿಳುವಳಿಕೆ, ಇದು ಕಾಮನ್ ಸೆನ್ಸ್ ಅಂತ ಅಲ್ಲ, ಶಾಸ್ತ್ರಗಳಲ್ಲಿ ಇದೊಂದು ಸಾಮಾನ್ಯ ತಿಳುವಳಿಕೆ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡುವುದು ಬೇಕಾಗಿಲ್ಲ. ನೋಡಿ, ಭಗವದ್ ರೂಪ, ಅದರಲ್ಲಿ ಕೃಷ್ಣ ರೂಪ ಅದು ಹೇಗಿತ್ತು ಅಂತ ಕಲಿಯುಗದವರಿಗೆ ಬೇಕೇ ಬೇಕು ಅದರ ವರ್ಣನೆ. ಅದು ಕಣ್ಣಿಗೆ ಕೊಟ್ಟು ಅಂತೆ ತಿಳಿಸ್ತಾರೆ. ದೇವಕಿ ಗರ್ಭದಿಂದ ಭಗವಂತ ಪ್ರಕಟನಾದಾಗ ಅದ್ಭುತ ಬಾಲಕ ಕಣ್ಣರಳಿಸಿದಾನೆ. ಅಂಬುಜೇ ಕ್ಷಣಂ ಚತುರ್ಭುಜಂ. ದೇವಕಿ ಗರ್ಭದಿಂದ ಹೊರ ಬಂದ್ರೆ ಕೃಷ್ಣ 4 ಭುಜದವನಾಗಿ ಪ್ರಕಟನಾಗಿದ್ದ. ಶಂಖ ಗದಾದ್ಯುಧಾಯುಧಂ. ಶಂಖ ಹಾಗೂ ಗದ, ಚಕ್ರ, ಪದ್ಮ, ಖಡ್ಗ ಅಂತ ಹೇಳ್ತಾರೆ. ಈ ಆಯುಧಗಳನ್ನು ಧರಿಸಿ ಭಗವಂತ ಅವತಾರ ಮಾಡಿದ್ದ. ಶ್ರೀವತ್ಸ ಲಕ್ಷ್ಮಂ. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಅಂತ ಚಿಹ್ನೆ ಇತ್ತು. ಗಲಶೋಭಿ ಕೌಸ್ತುಭಂ. ಕಂಠದ ಕೆಳಭಾಗದಲ್ಲಿ 12 ಸೂರ್ಯರಷ್ಟು ಬೆಳಗುವಂತಹ ಕೌಸ್ತುಭ ಮಣಿ ಧರಿಸಿದ್ದಂತೆ ಶ್ರೀಹರಿ. ಹಾಗೆ ಪೀತಾಂಬರಂ. ಆ ಮಗುವಾಗಿ ಹುಟ್ಟಿದಾನೆ ಎಂದ್ರು ಕೃಷ್ಣ, ಬಾಲರೂಪದಲ್ಲಿಯೂ ಪೀತಾಂಬರ ಹುಟ್ಟಿದ್ನಂತೆ. ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟ ಅಸಾಧಾರಣ ಧರ್ಮಗಳು. ಕಮಲದಂಥ ಕಣ್ಣು,
ಅಂಬುಜೇಕ್ಷಣ, ಚತುರ್ಭುಜ, ಶಂಖ ಗದಾದಿ ಆಯುಧ, ಇದು ಇನ್ಯಾವ ದೇವತೆಗಳಿಗೂ ಇಲ್ಲಂತೆ. ನಟನೆ ಮಾಡ್ಲಿಕ್ಕೂ ಹಾಕೊಳ್ಳೋದಿಲ್ಲಂತೆ ಬೇರೆ ದೇವತೆಗಳಿದ್ದಲ್ಲ. ಸುಮ್ಮನೇನೋ ಹಾಸ್ಯಕ್ಕೊಂದ್ಸಲಿ ಹಾಕೊಂಡು ತೆಗೆದೆ ಅಂತ ಹಾಗೂ ಮಾಡಲ್ಲಂತ ಯಾರು. ಏನಿದ್ರು ಅದು ಅವನಿಗೆ ಮೀಸಲು ಅಂತ. ಶ್ರೀವತ್ಸ ಚಿಹ್ನೆ, ಕೌಸ್ತುಭಮಣಿ ಹಾಗೂ ಪೀತಾಂಬರ. ಪೀತಾಂಬರ ಅದು ಭಗವಂತನ ಲಕ್ಷಣ, ನಾರಾಯಣನ ಲಕ್ಷಣ. ಅದನ್ನು ಅನುಸಂಧಾನ ಮಾಡಬೇಕು. ಅದನ್ನು ನೋಡೇ ಲಕ್ಷ್ಮೀದೇವಿಯನ್ನು ಕೊಟ್ಟನಂತೆ ವರ್ಣದೇವರು. ಏನ್ ಪೀತಾಂಬರ ವಿಷ್ಣುದು ಅಂತ ಹೇಳಿ ಲಕ್ಷ್ಮಿನ ಇವನಿಗೆ ಕೊಡ್ಬೇಕು ಅಂತ ಸಂಕಲ್ಪ ಮಾಡಿ ಲಕ್ಷ್ಮಿನ ಬೇಡ್ಕೊಂಡಂತೆ, ನೀ ನನ್ನ ಮಗಳಾಗಿ ಬಾ, ಒಂದ್ಸಲಿ ನಾರಾಯಣನಿಗೆ ಕನ್ಯಾದಾನ ಮಾಡ್ತೇನೆ ಅಂತಿದ್ನಂತೆ. ಯಾಕೆ ಅಂದ್ರೆ ಆ ಜರತಾರಿ ಪೀತಾಂಬರ ಆಗಿದೆ ಅಂತೆ ದೇವರದು. ಅದಕ್ಕೆ ಪೀತಾಂಬರಂ ಬೇರೆ ಪುರಾಣದಲ್ಲಿ ಬಂದದ್ದು. ಸಾಂದ್ರ ಪಯೋಧ ಸೌಭಗಂ, ವೈಭವ, ಭಗವಂತನ ವೈಭವ. ನಿಬಿಡವಾದ ಮೋಡಗಳು, ಆ ಮೋಡಗಳಲ್ಲಿರುವಂತಹ ಬಣ್ಣ ಅದು ಪೂರ್ಣ ಕಪ್ಪು ಅಲ್ಲ, ಪೂರ್ಣ ಅದು ಬೆಳ್ಳಗೂ ಅಲ್ಲ. ಆ ತರದ ದಟ್ಟ ಮೋಡಗಳು ಆಕಾಶದಲ್ಲಿ ಕವಿದಾಗ ಒಂದು ವಿಚಿತ್ರವಾದ ಬಣ್ಣ ಬರ್ತದೆ. ಅದು ಕೃಷ್ಣ, ಕೃಷ್ಣ ಬಣ್ಣ ಅಂತ ತಿಳಿಬೇಕು. ನೀಲಮೇಘ ಶ್ಯಾಮ ಅಂದ್ರೆ ಈಗೆಲ್ಲ ಕೃಷ್ಣ ಅಂದ್ರೇನು ನೀಲಿ ಮಡಿ ಹೊಡೆದಾಗ ಪೂರ ಅವನ ಮುಖಕ್ಕೆಲ್ಲ ನೀಲಿ ಹಚ್ಚಿ ಹಚ್ಚಿ ಮುಖ ಎಲ್ಲ ನೀಲಿ ತೋರಿಸ್ತಿರ್ತಾರೆ. ಹಾಗೂ ಅಲ್ಲ ಅಂತ ಹೇಳಿ. ಸಾಂದ್ರ ಪಯೋಧ ಸೌಭಗಂ, ನಿಬಿಡವಾದ ಮೋಡಗಳು ಆಕಾಶದಲ್ಲಿ ಸೇರಿದ್ರೆ ಒಂದು ವಿಚಿತ್ರವಾದ ಬಣ್ಣ ಇದೆ, ಅದು ಭಗವಂತನ ಮೈ ಬಣ್ಣ ಅಂತ ಚಿಂತನೆ ಮಾಡ್ರಿ ಅಂತಂದಿದ್ದಾರೆ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಷ್ವಕ್ತ ಸಹಸ್ರ ಕುಂತಳಂ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ, ಬೆಲೆ ಕಟ್ಟಲಿಕ್ಕಾಗದಷ್ಟು ಭಗವಂತನ ಕಿರೀಟದಲ್ಲಿ ಖಚಿತವಾದಂತಹ ವೈಡೂರ್ಯ ಹಾಗೂ ಕುಂಡಲಗಳು, ಅವುಗಳದ್ದೇ ಅದ್ಭುತವಾದ ಕಾಂತಿ ಎಲ್ಲೆಡೆಯಲ್ಲಿ ಹರಡ್ತಾ ಇದೆ ಅಂತ. ಪರಿಷ್ವಕ್ತ ಸಹಸ್ರ ಕುಂತಲಂ, ಸಾವಿರಾರು ಭಗವಂತನ ಗುಂಗುರು ಗುಂಗುರು ಕೂದಲುಗಳು. ಅದು ತಲೆ ಮೇಲೆ ಭಗವಂತ ಅವತರಿಸಿದಾಗಲೇ ಕೂದಲಿತ್ತಂತೆ, ಬೆಳವಣಿಗೆ ಅಂತ ಆಗಿಲ್ಲ ಅವನಿಗೆ. ಆಮೇಲೆ ಉದ್ದಾಮ ಕಾಂತ್ಯಂಕದ ಕಂಕಣಾದಿಭಿ, ಅತ್ಯುತ್ಕೃಷ್ಟವಾದಂತಹ ನಡುಪಟ್ಟಿ, ಬಂಗಾರದ ನಡುಪಟ್ಟಿ ಕಟ್ಟಿದ್ದ ಕೃಷ್ಣ. ಅಂಗದ, ಭಗವಂತನ ಕೈಗಳಿಗೆ ಹಾಕಿದಂತಹ ಕಂಕಣ, ಭುಜಗಳಿಗೆ ಹಾಕಿದ ಅಂಗದ ಅಂದ್ರೆ ಭುಜಗಳಿಗೆ ಆಭರಣ ಅಂತ ಅರ್ಥ. ಇವುಗಳಿಂದೆಲ್ಲ ಶೋಭಿಸಿಯೇ ಕೃಷ್ಣ ಪರಮಾತ್ಮ ಅವತರಿಸಿದಾನೆ, ಶೋಭಿಸ್ತಾ ಅವತರಿಸಿದ. ಇದನ್ನ ವಸುದೇವ ಕಣ್ಣಿಗೆ ಕಂಡ. ವಸುದೇವನ ಪ್ರತ್ಯಕ್ಷ. ಶ್ರೀಕೃಷ್ಣ ಹೇಗಿದ್ದ ಅವತರಿಸಿದಾಗ ಅನ್ಲಿಕ್ಕೆ ಅವನ ಪ್ರತ್ಯಕ್ಷವೇ ಆಧಾರ. ವಸುದೇವ ಐಕ್ಷತ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾವು ಕೂಡ ಶ್ರೀಕೃಷ್ಣ ಹೇಗಿದ್ದ ಅಂತ ಈ ಎರಡೂ ಶ್ಲೋಕದಲ್ಲಿ ಹೇಳಿದಂತೆ ಬೆಳಗ್ಗೆ ದಿನಾ ಧ್ಯಾನ ಮಾಡಬೇಕು. ಹೀಗೆ ಕೃಷ್ಣನ್ ಧ್ಯಾನ ಮಾಡ್ರಿ ಅಂತ ಭಾಗವತ ಹೇಳ್ಕೊಡ್ತೀವಿ. ಆಮೇಲೆ ಭಗವಂತ ವಸುದೇವನಿಂದ ಸ್ತೋತ್ರ ಮಾಡಿಸ್ಕೊಳ್ತಾನೆ, ದೇವಕಿಯಿಂದ ಸ್ತೋತ್ರ ಮಾಡಿಸ್ಕೊಳ್ತಾನೆ. ವಸುದೇವ ಉವಾಚ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವ ಆನಂದ ಸ್ವರೂಪ ಸರ್ವ ಬುದ್ಧಿದೃಕ್. ಇದೆಲ್ಲ ವಸುದೇವ ಕೃತ ಸ್ತೋತ್ರ. ದೇವಕಿ ಸ್ತೋತ್ರ ಮಾಡಿದ್ದು ಅಂತಿದೆ. ದೇವಕ್ಯುವಾಚ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ದೇವಕಿ ಮಾಡಿದ ಸ್ತೋತ್ರ ನೋಡಿ. ವಿಷ್ಣು ಅಧ್ಯಾತ್ಮ ದೀಪಂ ಅಂತ ಅವಳು ವಿಷ್ಣು ಅಂತ ಕಂಡಿದ್ದಾಳೆ ಕೃಷ್ಣನನ್ನು. ವಸುದೇವ ಕಂಡಿದ್ದಾನೆ, ನೀನು ಲೋಕಕ್ಕಿಂತ ವಿಲಕ್ಷಣನಾದ ನಾರಾಯಣ ಅಂತ. ಒಂದು ವೇಳೆ ಇವರಿಬ್ಬರ ಹೊಟ್ಟೆಯಲ್ಲೇ ಕೃಷ್ಣ ನಮ್ಮಂತೆ ಹುಟ್ಟಿ ಬಂದಿದ್ರೆ ಆ ಇಬ್ಬರ ತಂದೆ ತಾಯಿಯಂದ್ರು ಹೀಗೆ ಸ್ತುತಿಸ್ಲಿಕ್ಕೆ ಸಾಧ್ಯನೇ? ಯಾವ ಮಕ್ಕಳನ್ನ ನೀನು ವಿಲಕ್ಷಣ, ನೀನು ಪ್ರಕೃತಿಗಿಂತ ಭಿನ್ನನಾದವ, ನೀನು ಚಿನ್ಮಯ, ನೀನು ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡುವವ, ನೀನು ಕಾಲಾಂತರ್ಗತ, ಕಾಲನಿಯಾಮಕ, ಪ್ರಳಯವಾದ್ರೂ ನೀನು ಉಳಿಯುವವ, ಹಿಂಗೆಲ್ಲ ಯಾರು ಸ್ತೋತ್ರ ಮಾಡ್ತಾರೆ? ನಷ್ಟೇ ಲೋಕೆ ದ್ವಿಪರಾರ್ಥಾವಸಾನೆ ಮಹಾಭೂತೇಷ್ವಾದಿಭೂತಂ ಗತೇಷು ವ್ಯಕ್ತೇ ವ್ಯಕ್ತಂ ಕಾಲಯೋಗೇನ ಯಾತೆ ಭವಾನೇಕಃ ಶಿಷ್ಯತೆ ಶೇಷ ಸಂಜ್ಞಃ. ಭಗವಂತನಿಗೆ ಶೇಷ ಅಂತ ಹೇಳುವ ಹೆಸರು.
ಅಶೇಷ ಅಂತ ಹೇಳು ಇದೆ. ಶೇಷ ಅನ್ನೋ ಹೆಸರಿನಿಂದ ವೇದಗಳಲ್ಲಿ ಕೊಂಡಾಡ್ತದೆ. ಯಾಕೆ ಪರಮಾತ್ಮನಿಗೆ ಆ ಹೆಸರು ಬಂದಿದೆ? ದೇವಕಿ ವ್ಯಾಖ್ಯಾನ ಮಾಡ್ತಾರೆ. ದ್ವಿಪರಾರ್ಥಾವಸಾನೆ ಲೋಕೆ ನಷ್ಟೇ. ಹೇ ಕೃಷ್ಣ, ದ್ವಿತೀಯ ಪರಾರ್ಥ ಮುಕ್ತಾಯ ಆದ್ಮೇಲೆ ಲೋಕ ಎಲ್ಲ ನಾಶ ಆಗ್ತದೆ. ಅವಾಗ ಯಾವ ಮಹಾಭೂತಗಳು ಉಳಿಯಲ್ಲ. ಮಹಾಭೂತೇಶ್ವಾದಿಭೂತಂ ಗತೇಶು, ಅವು ಯಾವುದೂ ಉಳಿಯಲ್ಲ. ಪ್ರಕೃತಿ ಉಳಿಯಲ್ಲ. ಅದು ವ್ಯಕ್ತ ಇತ್ತು ಅವ್ಯಕ್ತ ಆಗಿಬಿಡ್ತದೆ. ವ್ಯಕ್ತೇ ವ್ಯಕ್ತಂ ಕಾಲಯೋಗೇನ ಯಾತೆ. ಕಾಲದ ಪ್ರಭಾವಕ್ಕೆ ಇವೆಲ್ಲ ಹೋಗ್ತಾರೆ. ಉಳಿಯೋದು ಯಾರಾಗಲ್ಲ. ಪ್ರಕೃತಿ ಇರಲ್ಲ, ಅದು ಅವ್ಯಕ್ತ ಹೋಗಿ ವ್ಯಕ್ತ ಆಗಿತ್ತು ಅವ್ಯಕ್ತ ಆಗ್ತದೆ. ಮಹಾಭೂತಗಳಿರಲ್ಲ. ದ್ವಿತೀಯ ಪರಾರ್ಥದಲ್ಲಿ 14 ಲೋಕಗಳು ಯಾವುದೂ ಇರಲ್ಲ. ಆಗಲೂ ಉಳಿಯೋನು ಯಾರು? ನೀನೊಬ್ಬನೇ. ಭವಾನೇಕಃ ಶಿಷ್ಯತೆ ಶೇಷ ಸಂಜ್ಞಃ. ನೀನೊಬ್ಬ ಉಳಿತಿ. ಹಾಗಾಗಿ ನಿನ್ನನ್ನ ಶೇಷ ಅಂತ ಹಿರಿಯರು ವೇದಗಳು ಕರೆದಿದ್ದಾವೆ. ಅಂಥ ಮಹಾನುಭಾವ ಅಂತ ಸ್ತುತಿಸಿದ್ಲಂತೆ ದೇವಕಿ. ನೋಡಿ, ಇದರಿಂದ ಅರ್ಥ ಆಗ್ತದೆ, ನೀನು ಗರ್ಭದಲ್ಲಿ ಇದ್ದು ನನ್ನ ಗರ್ಭವಾಸ ಮಾಡಿ ಪಂಚಮಹಾಭೂತದ ದೇಹ ಪಡ್ಕೊಂಡವನು ಅಂತ ಅಲ್ಲ. ಪ್ರಾಕೃತ ದೇಹ ನಿನಗಿರೋದು ಇಲ್ಲ. ಪ್ರಳಯದಲ್ಲಿರೋವನಿಗೆ ಪ್ರಾಕೃತ ದೇಹ ಕೇಳ್ತಾರೆ ಯಾರಾದ್ರೂ? ಪ್ರಳಯದಲ್ಲಿ ಎಲ್ಲ ಹೋದ್ಮೇಲೂ ಉಳಿಯೋವನಿಗೆ ನಿಮ್ಮಂತೆ ಪ್ರಾಕೃತ ದೇಹ ಇತ್ತು ಅಂತ ಹೇಳಿಕ್ಕಾಗ್ತದೆ? ಯುಕ್ತಿನೇ ಇದು. ಇದನ್ನು ಸ್ಪಷ್ಟಪಡಿಸ್ತಾರೆ. ಹೀಗೆ ದೇವಕಿ ಮಾಡಿದಂತಹ ಸ್ತೋತ್ರ, ಇವರಿಬ್ಬರ ಸ್ತೋತ್ರಕ್ಕೆ ಪ್ರಸನ್ನನಾದಂತಹ ಶ್ರೀಹರಿ ಆ ವಸುದೇವ ದೇವಕಿಯರನ್ನು ಕುರಿತು ತಾನು ಮಾತನಾಡುತ್ತಾನೆ. ಶ್ರೀ ಭಗವಾನುವಾಚ. ನೋಡಿದ್ರ, ಹುಟ್ಟಿದ ಕೂಡಲೇ ಮಗು ಮಾತನಾಡಿದ ಕೇಳಿರ ಎಲ್ಲಾದ್ರೂ? ಭಾಗವತ ಹೇಳ್ತದೆ, ಹುಟ್ಟಿದ ಕೂಡಲೇ ಮಾತನಾಡ್ತಾನೆ ಅವರಿಬ್ಬರಿಂದ ಸ್ತೋತ್ರ ಮಾಡಿಸ್ಕೊಂಡು. ಆದ್ರಿಂದಲೂ ಕೃಷ್ಣ ಸಾಧಾರಣ ಮನುಷ್ಯನಲ್ಲ. ತ್ವಮೇವ ಪೂರ್ವ ಸರ್ಗೇ ಅಭೂಹು ಕೃಷ್ಣಿಹಿ ಸ್ವಯಂಭುವೇ ಸತಿ. ಇದೆಲ್ಲ ಕೃಷ್ಣನ ಮಾತು. ಹೇ ದೇವಕಿ, ಹಿಂದೆ ನೀನು ಕೃಷ್ಣಿ ಅಂತಾಗಿದ್ದಿ. ಈ ವಸುದೇವ ಸುತಪ ಅಂತಾಗಿದ್ದ. ಇಷ್ಟು ಕಥೆ ಹೇಳ್ತಾ ಇದ್ದಾನೆ ಕೃಷ್ಣ. ಇದೇ ತದಾಯಂ ಸುತಪ ನಾಮ ಪ್ರಜಾಪತಿ ರಕಲ್ಮಷಃ. ಹಿಂದೆ ಸುತಪ ನೆನೆಸಿದ್ದ. ನೀವಿಬ್ರು ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದ್ರಿ. ಬಹಳ ಕಾಲದ ತಪಸ್ಸು. ಅವರ ಅನುಗ್ರಹದಿಂದ ತಪಸ್ಸು ಮಾಡ್ತಾನೆ ಇದ್ರಿ. ಶ್ವಾಸ ನಿರೋಧ ಮಾಡಿದ್ರಿ, ಆಹಾರ ನಿಯಂತ್ರಿಸಿದ್ರಿ, ಇಂದ್ರಿಯಗಳನ್ನು ನಿಯಂತ್ರಿಸಿದ್ರಿ, ಮಳೆ ಗಾಳಿ ಚಳಿಗಳಿಗೆ ಹೆದರದೆ ತಪಸ್ಸನ್ನ ಮಾಡಿದ್ರಿ. ಅಂಥ ತಪಸ್ಸಿಗೆ ಭಗವಂತ ಪ್ರಕಟನಾಗದೇ ಇರ್ಲಿಕ್ಕಾಗ್ತದ? ಎಷ್ಟು ಭಕ್ತಿಯಿಂದ ತಪಸ್ ಮಾಡ್ತಿದ್ದಾರೆ. ತದಾ ವಾಂ ಪರಿತುಷ್ಟೋಹಂ ಅಮುನಾ ವಪುಷ ಅನಘೇ ತಪಸಾ ಶ್ರದ್ಧಯಾ ನಿತ್ಯಂ ಭಕ್ತ್ಯಾ ಚ ಹೃದಿ ಭಕ್ತಿತಃ ಭಾವಿತಃ. ಆಗ ಭಗವಂತ ಪ್ರಕಟನಾಗಿದ್ದಂತೆ. ಕೇಳಿದ, ಸುತಪ ಕೃಷ್ಣಿ ಇಬ್ಬರಿಗೂ ನಿಮಗೆ ಏನ್ ಬೇಕು ಅಂತ ಇಂಥ ತಪಸ್ ಮಾಡ್ತಾ ಇದ್ದೀರಿ. ಆವಾಗ ಅವರು ವರ ಕೇಳಬೇಕು ಅಂತಂದದ್ದಕ್ಕೆ, ವರ ಕೇಳುವಾಗ ಮೋಕ್ಷ ಕೇಳ್ರಿ ಅಂತ ದೇವರು, ಇಲ್ಲ ನೀನು ಮಗನಾಗಿ ಬಾ ಅಂತ ಕೇಳ್ಬಿಟ್ರು. ಭಗವಂತನೇ ಅಂದ, ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯುರ್ ಮದಾತ್ಮನೋಹೋ. ಎಷ್ಟು ವರ್ಷ ತಪಸ್ಸು ಮಾಡಿದಿರಲ್ಲ, ವರ ಕೇಳ್ತಿದ್ದೀರಿ, ಕೇವಲ ಮಗನಾಗಿ ಬಾ ಅಂತ. ಮೋಕ್ಷ ಕೇಳ್ಬೋದಲ್ಲ ಅಂತ ಭಗವಂತ. ಅದ ಆಮೇಲೆ ನೋಡ್ಕೊಳ್ಳೋಣ ಅಂದ್ರಂತೆ. ದೇವರೇ ಬಂದಾಗ ಮೋಕ್ಷ ಕೇಳಲಿಲ್ಲ, ಮೋಹಕ್ಕೊಳಗಾಗಿದ. ಪ್ರಿಯತಾಂ ವರಯುತ್ಯುಕ್ತೆ ಮಾದೃಶೋಭಾ ಮೃತ ಸುತಃ ನವವ್ರಾಥೆ ಅಪವರ್ಗಮ್ಮೆ ಮೋಹಿತೋ ಮಮ ಮಾಯೆಯ. ನವವ್ರಾತೆ ಅಪವರ್ಗ. ಮೋಕ್ಷವನ್ನು ಕೇಳಬಹುದಾಗಿತ್ತು, ಮೋಕ್ಷ ಕೇಳಲಿಲ್ಲ. ನೋಡ್ರಿ ಹೇಗಿರ್ತದೆ. ಭಗವಂತ ಎದುರುಗಡೆ ಪ್ರಕಟನಾಗ್ಲಿ ನಾವು ಆಸೆ ಪಡ್ತಿರ್ತೇವಲ್ಲ, ಅವನೇನೋ ಆಗ್ಬಿಡ್ತಾನ ಒಮ್ಮೊಮ್ಮೆ. ಆದ್ರೂ ನಾವು ಆಲೋಚನೆ ಮಾಡಿರ್ತೀವಿ, ಇಂಥದ್ದೇ ದೇವ್ರ ಹತ್ರ ಕೇಳ್ಬಿಡ್ಬೇಕೀಗ ಅಂತ. ಇಲ್ಲೇ ತಿರುಪತಿಗೆ ಹೋದ್ರೆ ಆಗಲ್ಲ, ನೆನಪು ಬರಲ್ಲ. ಸುಮ್ನೆ ದರ್ಶನದಲ್ಲಿ ಹೋಗ್ರಿ ಹೋಗ್ರಿ ಅಂತ ತಳ್ತಿರ್ತಾರೆ. ದೇವ್ರು ಮಾತ್ರ ಕಣ್ಮುಂದೆ ಕಾಣ್ತಾ ಇರ್ತಾನೆ ಚೆನ್ನಾಗಿ. ಅಲ್ಲಿಂದ ವಾಪಸ್ ಹೊರಗೆ ಬಂದ್ಮೇಲೆ ನೆನಪಾಗ್ತದೆ, ಅಯ್ಯೋ ಇದನ್ನೊಂದು ಕೇಳಲಿಲ್ಲ ದೇವ್ರ ಹತ್ರ. ಇಲ್ಲೇ ಇಷ್ಟಿದೆ ಅಂದ್ರೆ ಇಲ್ಲೇ ಇಷ್ಟಿದೆ ಅಂದ್ರೆ, ಇಲ್ಲೇ ರಂಗನಾಥನನ್ನು ನೋಡ್ಲಿಕ್ಕೆ ಹೋದ್ರೆ, ತಿರುವನಂತಪುರದ ಅನಂತ ಪದ್ಮನಾಭನನ್ನು ನೋಡ್ಲಿಕ್ಕೆ ಹೋದಾಗ
ಕಂಚಿ ವರದರಾಜನನ್ನು ನೋಡ್ಲಿಕ್ಕೆ ಹೋದ್ರೆ, ಬದ್ರಿನಾಥನನ್ನು ನೋಡ್ಲಿಕ್ಕೆ ಹೋದ್ರೆ, ರಾಮೇಶ್ವರದಲ್ಲಿ ನೋಡಿದ್ರೆ, ಜಗನ್ನಾಥನನ್ನು ನೋಡಿದ್ರೆ ಏನ್ ಕೇಳಬೇಕು ಏನ್ ಮಾತಾಡಬೇಕು ಅಂತ ನಮಗೆ ಅರ್ಥ ಆಗದಿರೋ ಹಾಗಾಗಿಬಿಡ್ತು. ಸುಮ್ಮನೆ ನಮಸ್ಕಾರ ಮಾಡಿ ಕೊನೆಗೆ ಕಣ್ಣೀರು ಸುರಿಸು ಹೊರಗೆ ಬಂದ್ಬಿಟ್ಟು ಏನ್ ಚೆನ್ನಾಗಾಯ್ತು ದರ್ಶನ, ಏನು ಕೇಳಲಿಕ್ಕಾಗಲ್ಲ. ಇನ್ನು ಸಾಕ್ಷಾತ್ ಅಪ್ರಾಕೃತನಾದ ಶ್ರೀಹರಿ 12,000 ಅನೇಕ ಬರೀ 12 ಅಲ್ಲ, ಸಾವಿರಾರು ವರ್ಷ ತಪಸ್ಸು ಮಾಡಿದ್ದಕ್ಕೆ ಬಂದು ಎದುರುಗಡೆಗೆ ನಿಂತಾಗ ಮೋಕ್ಷ ಕೇಳ್ರಿ, ಇದು ಕೇಳಲಿಲ್ಲ ಅವರು. ನಾವು ಅಮೃತೇಪ ವರ್ಗಂ, ನೀವು ಕೇಳ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ಮಮ ಮಾಯೆಯ ಮೋಹಿತವು, ಅದಕ್ಕೂ ನನ್ನ ಮಾಯನೇ ಕಾರಣ. ಆದ್ರೆ ಮಗನಾಗಿ ಬಾ ಅಂತ ಕೇಳಿದ್ದಕ್ಕೆ ಬಂದಿದ್ದೆ ಕೃಷ್ಣಿಗರ್ಭ ಅಂತ ಮೊದಲು ಅವತಾರ ಮಾಡಿದೆ. ತಪಸ್ಸು ದೊಡ್ಡದಿತ್ತಲ್ಲ, ವರ ಚಿಕ್ಕದು ಕೊಡಬಾರ್ದು ಅಂತ 3 ಬಾರಿ ಬರ್ತೀನಿ ಅಂತಂದಿದ್ದಂತೆ ಭಗವಂತ. ನೋಡಿ, ತಪಸ್ಸಿಗೆ ತಕ್ಕ ಫಲ ಕೊಡುವವ. ಹಾಗಾಗಿ ಭಗವಂತ 3 ಬಾರಿ ಮಗನಾಗ್ಬೇಕಾಯ್ತು. ಕೃಷ್ಣಿಗರ್ಭ ಅಂತ ಒಮ್ಮೆ ಬಂದೆ, ಅಹಂ ಸುತೋವಾಂ ಅಭವಂ ಕೃಷ್ಣಿಗರ್ಭ ಇತಿ ಸ್ಮೃತಃ. ಭಗವಂತ ಕೃಷ್ಣಿಗರ್ಭನಾಗಿದ್ದೆ ಅಂತ ಹೇಳ್ಕೊಳ್ತಾನೆ, ನೆನಪಿಸ್ತಾನೆ ದೇವಕಿಗೆ. 2ನೇ ಅವತಾರ ಕಶ್ಯಪರಾದಾಗ ನೀನು ಅದಿತಿಯಾಗಿದ್ದಿ, ಉಪೇಂದ್ರ ಇತಿ ವಿಖ್ಯಾತೋ ವಾಮನತ್ವಾಚ್ಚ ವಾಮನಃ, ಉಪೇಂದ್ರನಾದೆ. ತೃತೀಯಸ್ಮಿನ್ ಭವೇಹಂ ವೈ ತೇನೈವ ವಪುಷಾನಗೆ, ಅದೇ ರೂಪದಿಂದ ಮತ್ತೆ ಬಂದಿದ್ದೇನೆ. 3ನೇ ಅವತಾರ ಜಾತೋ ಭೂಯಃ ತಯೋರೇವಂ ಸತ್ಯಂ ಮೇ ವ್ಯಾಹೃತಂ ಸತಿ. ಇದುವರೆಗೂ ಹೇಳಿದಂತಹ ಸತ್ಯವಚನವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ. 3ನೇದ್ದು ನನ್ನ ಅವತಾರ, ಮತ್ತೆ ಪುನಃ ನನ್ನ ಅವತಾರ ಇಲ್ಲ ಅಂತ ಹೇಳ್ಬೇಕು ನಾನು. ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯ ಮೇ. ಇದೇ 4 ಕೈಗಳ ರೂಪ, ಕೌಸ್ತುಭಮಣಿ, ಶ್ರೀವತ್ಸ ಚಿಹ್ನೆ, ಹೀಗೆ ನನ್ನ ಈ ಅವತಾರದ ಈ ಪ್ರಕಟಗೊಳಿಸ್ಲಿಕ್ಕೆ ಏನ್ ಕಾರಣ? ಹಿಂದಿನ ಜನ್ಮದ ಸ್ಮರಣೆ ನೀವು ಬರ್ಲಿ ಅಂತ ಮಾಡಿದ್ದೇನೆ ಅಂತಂದ. ನೋಡಿ, ಪ್ರಾಗ್ಜನ್ಮ ಸ್ಮರಣಾಯ ನಾನ್ಯಥಾ ಮದ್ಭವ ಜ್ಞಾನಂ ಮರ್ತ್ಯಲಿಂಗೇನ ಜನ್ಯತೆ. ನನ್ನ ಬಗ್ಗೆ ತಿಳುವಳಿಕೆ, ನನ್ನ ದರ್ಶನ ಸಾಧಾರಣ ವ್ಯಕ್ತಿಗಳಿಂದ ಆಗಲಾರದು, ಮರ್ತ್ಯಲಿಂಗದಿಂದ ಆಗಲಾರದು. ನೋಡಿ, ಯಾವಾಗಲೂ ಮರ್ತ್ಯಲಿಂಗ ಅಂದ್ರೆ 2 ಭುಜ ಇಟ್ಟುಕೊಂಡು ಅವತರಿಸ್ತದಲ್ಲ, ಅದು ಮರ್ತ್ಯಲಿಂಗ. ಮನುಷ್ಯರು ಯಾವಾಗಲೂ 2 ಭುಜನೇ. ನಾನು ಮನುಷ್ಯರನಾಗೇ ಆಗಿದ್ರೆ ನನಗೂ 2 ಭುಜನೇ ಇರ್ತಿತ್ತು. 4 ಭುಜನಾಗಿದ್ದೀನಿ, ಅದರಿಂದಲೂ ಸ್ಮರಣೆ ಬರ್ತದಲ್ಲ ನಿಮಗೆ ಅಂತ. ಈಗಲಾದ್ರೂ ದೇವಕಿ ಯುವಾಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ ಚಿಂತಯಂತೌ ಕೃತಸ್ನೇಹೋ ಯಾಸ್ಯೇತೆ ಮದ್ಗತಿಂ ಪರಾಂ. ನನ್ನನ್ನ ನೀನು ಕೇವಲ ಮಗನೆಂದು ಭಾವಿಸಬೇಡ. ಕೇವಲ ಮಗನಲ್ಲ ಈಗ ನಾನು. ನನ್ನನ್ನ ಬ್ರಹ್ಮಭಾವೇನ, ಪರಿಪೂರ್ಣ, ಗುಣಪೂರ್ಣ, ಸರ್ವಕರ್ತ, ಜಗದ್ರಕ್ಷಕ, ಸರ್ವಾಂತರ್ಯಾಮಿ, ಈ ಭಾವದಿಂದ ನನ್ನನ್ನು ಆರಾಧನೆ ಮಾಡಬೇಕು ಈ ಬಾರಿ. ಯಾಕಂದ್ರೆ ಇದು 3ನೇದ್ದು ನನ್ನ ಅವತಾರ ಅಂತಾನೆ ಭಗವಂತ. ಅಸಕೃತ ಚಿಂತೆಯಂತು, ಮೇಲಿಂದ ಮೇಲೆ ಚಿಂತಿಸಿ ನೀವು ನನ್ನ ಬಳಿಗೆ ಬರುವಂತ್ರಿ ಮುಕ್ತಿಗೆ ಅಂತ ಇಷ್ಟು ಭಗವಂತ ಅನುಗ್ರಹ ಮಾಡಿದ್ನಂತೆ. ಆಮೇಲೆ ತಾನು ದ್ವಿಭುಜನಾದ, ಅವತರಿಸುವಾಗ ಚತುರ್ಭುಜ. ಇಷ್ಟೆಲ್ಲ ಸ್ತೋತ್ರ ಮಾಡಿಸಿಕೊಂಡು ತಾನವರಿಗೆ ಮಾತುಗಳನ್ನು ಹೇಳಿ ನೆನಪಿಸಿ ಜನ್ಮಾಂತರವನ್ನ, ಆಮೇಲೆ ದ್ವಿಭುಜನಾದ ಅಂತ ಭಾಗವತ ಹೇಳ್ತಾರೆ. ಇದರಿಂದ ಸ್ಪಷ್ಟ ಆಯ್ತೆ ಕೃಷ್ಣ ಯಾರು ಅಂತ. ಇದನ್ನ ಯಾವುದು ನೋಡಲ್ಲ, ಇದೆಲ್ಲ ಡಿಲೀಟ್ ಮಾಡ್ಕೊಂಡಿರ್ತಾರೆ ವಿಚಾರವಾದಿಗಳು. ಅದನ್ನೊಂದು ನೋಡ್ತಿರ್ತಾರೆ ನೋಡಿ. ಅದೇ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸ ಕ್ರೀಡೆ ಆಡದ, ಅವನಿಗೆ ಕಾಮ ಜಾಸ್ತಿ ಅಂತ ಇನ್ನೇನೋ ಹಬ್ಬಿಸ್ತಾರೆ. ಇದು ಯಾವುದು ಯೋಚನೆ ಮಾಡಲಿಲ್ಲಲ್ಲ. ಇದು ಕೃಷ್ಣಾವತಾರದ ಮಹಿಮೆ ಅಂತ ನಾವು ಅನುಸಂಧಾನ ಮಾಡಬೇಕು. ಹೀಗೆ ಜನ್ಮಾಂತರದಲ್ಲಿ ಪರಮಾತ್ಮ ಏನಾಗಿದ್ರು ಅವರು ಅಂತ ನೆನಪಿಸಿದ್ದು. ಈ ಬಾರಿ ಕೇವಲ ಮಗನೆಂದು ಭಾವಿಸಬೇಡ, ನನ್ನನ್ನೇ ಪರಬ್ರಹ್ಮ ಅಂತ ಉಪಾಸನೆ ಮಾಡ್ರಿ ಅಂತ ಆದೇಶಿಸಿದ್ದು. ಆಮೇಲೆ ತಾನು ದ್ವಿಭುಜನಾಗಿ ದೇವಕಿಯ ಆ ಮಡಿಲಿನಲ್ಲಿ ಮಲಗಿದ್ದು. ಇಷ್ಟೆಲ್ಲ ಕಥೆಯನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ನಮಗೇನು ಇದರಿಂದ ಸಂದೇಶ ಅಂದ್ರೆ, ಇದುವರೆಗೂ ಕೇಳಿದಂಥ ಸಂದರ್ಭದಿಂದ ನಮಗೂ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತದೆ ಅಂದ್ರೆ ಅದು ದೇವರು ಅಂತ ಹೇಳಿ ಭಾವಿಸ್ಬೇಕಂತ. ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಮನೆಯಲ್ಲಿ ಮಗು ಹುಟ್ಟುತ್ತದೆ ಅಂದ್ರೆ ಭಗವಂತನೇ ಒಂದು ರೂಪದಿಂದ ಹುಟ್ಟುತ್ತಾನಂತ. ಹಾಗಾಗಿ ಅವನನ್ನ ನಾವು ಕೇವಲ ಮಗನೆಂದು ಭಾವಿಸೋದಲ್ಲ, ಮಗನ ರೂಪದಲ್ಲಿ ಭಗವಂತ ಬಂದಿದ್ದಾನೆ ಅಂತ ಭಾವಿಸಿ
ಹಾಗೆ ದೇವಕಿಗೆ ನ ಪುತ್ರಭಾವೇನ ಕೇವಲಂ ಬ್ರಹ್ಮಭಾವೇನ ಚಾಸಕೃತ್, ಭಗವಂತ ಬಂದಿದ್ದಾನೆ, ಪೂರ್ಣ ಬಂದಿದ್ದಾನೆ ಅಂತ ಭಾವಿಸಿ ಅವನಲ್ಲಿ ಸ್ನೇಹ, ಅವನಲ್ಲಿ ಅಂತಃಕರಣ, ಅವನಲ್ಲಿ ನಮ್ಮ ಮನಸ್ಸನ್ನು ಇರಿಸಿ, ಆ ಭಗವಂತನಲ್ಲಿ ಇರಿಸಿ ಅವನೊಟ್ಟಿಗೆ ಇದ್ರೂ ಆ ಪೋಷಣೆ, ತಾಯಂದ್ರು ಮಾಡುವಂತಹ ಮಕ್ಕಳ ಪೋಷಣೆ, ತಂದೆ ಮಾಡುವಂತಹ ಮಕ್ಕಳ ಪೋಷಣೆ, ಅದು ನಿಜವಾಗ್ಲೂ ಭಗವಂತನ ಸದ್ಗತಿ, ಭಗವಂತನ ಪ್ರಾಪ್ತಿ ಕಾರಣ ಆಗ್ತದೆ ಅಂತ. ಹೀಗೆ ಚಿಂತೆಯಂತೌ ಕೃತಸ್ನೇಹೋ ಯಾಸ್ಯೇತೆ ಮದ್ಗತಿಂ ಪರಾಂ ಅನ್ನೋದ್ರಿಂದ ನಾವು ಅನುಸಂಧಾನ ಮಾಡಬೇಕು. ಯಾವಾಗ ಕೃಷ್ಣ ಮಡಿಲಿನಲ್ಲಿ ಮಲಗಿದ ಪ್ರಾಕೃತ ಶಿಶುವಂತೆ ಕಂಡ, ಸ್ವಲ್ಪ ಹೊತ್ತರಲ್ಲಿ ಮಾಯೆಗೆ ಒಳಗಾಗಲೇಬೇಕು. ವಸುದೇವನೂ ಆದ, ದೇವಕಿನೂ ಆದ್ಲು. ಹೇಳಿದಂತೆ ಕೃಷ್ಣನ್ ಪ್ರೇರಣೆಯಂತೆ ಕೃಷ್ಣನನ್ನ ಹೊತ್ತು ಯಮುನಾ ನದಿ ದಾಟಿ ನಂದಗೋಪನ ಮನೆಗೆ ವಸುದೇವ ಹೊರಡ್ತಾನೆ. ಮಳೆ ಬರ್ತಿದೆ, ಕಾರಾಗೃಹದಲ್ಲಿ ಸಾಕಷ್ಟು ಥರದ ಬೇಡಿ ಹಾಕಿ ಬೀಗ ಜಡ್ದಿದ್ದಾರೆ. ಹೇಗೆ ಹೋಗ್ಬೇಕು ಅಂತ ಯೋಚಿಸ್ತಿದ್ದಾನೆ, ಅಷ್ಟರಲ್ಲಿ ಎಲ್ಲ ಬೀಗ ಎಲ್ಲ ಕಳಚಿ ಬಿತ್ತಂತೆ. ಇದೊಂದು ಭಗವಂತನ ಮಹಿಮೆ. ಕೃಷ್ಣನನ್ನು ಹೊರೋ ಪುರುಸತ್ತಿಲ್ಲದೆ ಎಲ್ಲ ಕಳಚಿ ಬಿತ್ತು. ಬೀಗ ಬೀಗ ಬಿದ್ದು ಹೋಯ್ತು, ಬೇಡಿ ಕೆಳಗೆ ಬಿತ್ತು, ಬಾಗಿಲು ತೆಗೆದು ಹೋಯ್ತು, ತೆಗೆದು ಬಿಡ್ತು ಬಾಗಿಲು ತಾನಾಗೇನೆ. ಯಮುನೆ ದಡಕ್ಕೆ ಬಂದು ಕೃಷ್ಣನ ಹೊತ್ತು ನಿಂತಿದ್ದಾನೆ. ಮಳೆ ಹನಿ ಕೃಷ್ಣನ ಮೇಲೆ ಬೀಳಬಾರದು ಅಂತ ಶೇಷ ಬೇರೆ ಬಂದಂತ. ಆವಾಗ ಆ ಶೇಷ ತನ್ನ ಹೆಡೆಯನ್ನು ಬಿಚ್ಚಿ ಛತ್ರಿಯಂತೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ನಿಂತಿದ್ದಾನೆ. ಆಕಾಶದಲ್ಲಿ ದೇವತಾ ಸ್ತ್ರೀಯರು, ಗಂಧರ್ವರು, ಅಪ್ಸರೆಯರು ಅವರು ಗಾನ ಮಾಡ್ತಾ ಇದ್ದಾರೆ. ಕೃಷ್ಣನ ದರ್ಶನ ಆಗ್ತಾ ಇದೆ, ನಮಗೆಲ್ಲ ಕೃಷ್ಣಾವತಾರ ಆಯಿತು, ಇನ್ನು ಮುಗೀತು, ಇನ್ನು ಅಸುರರ ಕಥೆ ಮುಗೀತು ಅಂತ ಅವರೆಲ್ಲ ಸಂತೋಷ ಪಡ್ತಿದ್ದಾರೆ. ಯಮುನೆ ಬಹಳ ಪ್ರವಾಹ, ವರ್ಷ ಋತು, ಅದು ಶ್ರಾವಣ ಮಾಸ, ಹಾಗಾಗಿ ಮಳೆಯ ಪ್ರವಾಹ. ಯಮುನೆ ಹೇಗೆ ದಾರಿ ಬಿಡಬೇಕು? ಇವನು ಬಂದು ಎದುರುಗಡೆ ನಿಂತಿದ್ದಾನಷ್ಟೇ, ಯಮುನೆನೇ ಇಬ್ಬಾಗ ಆದ್ಲಂತೆ. ಒಂದು ಭಾಗ ಬೇರೆ, ಇನ್ನೊಂದು ಭಾಗ ಬೇರೆ. ಇಲ್ಲಿದನೆ ಹೋಗುವಂತ. ತಾಹ್ ಕೃಷ್ಣವಾಹೇ ವಸುದೇವ ಆಗತೆ ಸ್ವಯಂ ವ್ಯಶೀರ್ಯಂತ ಯಥಾ ತಮೋರವೇ ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತಃ ಶೇಷೋನ್ವಗಾತ್ ವಾರಿ ನಿವಾರಯನ್ ಫಣೈಹಿ ವಾರಿ ನಿವಾರಯನ್. ತನ್ನ ಹೆಡೆಗಳಿಂದ ಕೃಷ್ಣನಿಗೆ ಒಂದು ಹನಿ ನೀರು ಬೀಳಬಾರದು ಅಂತ ಎತ್ತರಕ್ಕೆ ಬಂದು ಹಿಡಿದಂತೆ, ಛತ್ರಿಯಂತೆ ಶೇಷ. ಮುಂದುವರ್ತ ಅಲ್ಲಿ ನೋಡಿದ್ರೆ ಯಮುನೆ ಅವಳೇನ್ ಮಾಡ್ತಾಳೆ? ಮಘೋ ನಿವರ್ಷತ್ಯ ಸಕೃತ್ಯ ಯಮಾನುಜ ಗಂಭೀರತೋ ಯೌಘಜವೋರ್ಮಿಫೇನಿಲ ಭಯಾನಕಾವರ್ತ ಶತಾಕುಲಾ ನದಿ ಮಾರ್ಗಂ ದದೌ ಸಿಂಧುರಿವ ಶ್ರಿಯಃಪತೆ. ಶ್ರಿಯಃಪತೆ ಸಿಂಧು ಇವ. ರಾಮನಾಗಿದ್ದ ಕೃಷ್ಣ ಹಿಂದೆ ಸಮುದ್ರದ ದಡದಲ್ಲಿ ಬಂದ. ಲಂಕೆಗೆ ಹೋಗ್ಬೇಕಿದೆ, ಅದಕ್ಕೊಂದು ಅಣೆಕಟ್ಟು ಕಟ್ಟಬೇಕು ಅಂತ ಬಂದಿದ್ದಾನೆ. 2 ರಾತ್ರಿ ಕಳೆದ್ರು ಸಮುದ್ರ ಏನು ಎತ್ತೆತ್ರ ಅಲೆಗಳಿಂದ ಹೋರ್ಗರಿತ ನಿಲ್ಲಿಸಲಿಲ್ಲ. ಮತ್ತೊಂದು ರಾತ್ರಿ ನೋಡಿದ, ಪ್ರಾರಂಭದಲ್ಲೇ ಏನು ಮಾಡೋದು ಬೇಡ ಅಂತ, ಆವತ್ತೂ ನಿಲ್ಲಿಸಲಿಲ್ಲಂತೆ. ಒಂದು ಸಲಿ ರಾಮ ತನ್ನ ಕುಡಿನೋಟ ಹಾಕಿದರೆ ದಕ್ಷಿಣ ಸಮುದ್ರದ ಮೇಲೆ ಒಳಗಿದ್ದ ನೀರೆಲ್ಲ ಬತ್ತಲಿಕ್ಕೆ ಶುರು ಆಯ್ತಂತೆ. ನೀರು ಬತ್ತಿದ್ರೆ ಒಳಗಿರೋ ಜಲಚರ ಪ್ರಾಣಿಗಳೆಲ್ಲ ಕುಣಿದು ಸಾಯ್ತಾವಿನ್ನು ಅಂತ. ಆದ್ರೆ ಸಮುದ್ರ ರಾಜ ಓಡಿ ಬಂದು, ತಪ್ಪಾಯ್ತು ರಾಮ, ನಾನೇನೋ ಮಾಡ್ಲಿಕ್ಕೆ ಹೋದೆ, ತಪ್ಪಾಗಿದೆ, ಬಿಟ್ಬಿಡು, ನೀರು ಬತ್ತಬಾರ್ದು ಸಮುದ್ರದ್ದು, ಕ್ಷಮಿಸಿಬಿಡು ಅಂತ ಬೇಡ್ಕೊಂಡ ಅಂತ ರಾಮಾಯಣದ ಕಥೆ. ಭಾಗವತ ಅದನ್ನ ನೆನಪಿಸ್ತದೆ. ಯಮುನೆ ನದಿ, ಅವಳು ಹೆಂಡತಿ. ನದಿಗಳಿಗೆಲ್ಲ ಯಜಮಾನ ಸಮುದ್ರ. ಹಿಂದೆ ರಾಮನಾದಾಗ ಕೃಷ್ಣ ನಮ್ಮ ಯಜಮಾನ ಸಮುದ್ರದ ನೀರನ್ನೇ ಬತ್ತಿಸಿದವ, ಅವನೇ ಕೃಷ್ಣನಾಗಿದ್ದಾನೆ. ವಸುದೇವನ ತಲೆ ಮೇಲೆ ಏರಿದಾನೆ. ದಾರಿ ಬಿಡದೆ ಹೋದ್ರೆ ನನ್ನನ್ನೆಲ್ಲಿ ಬತ್ತಿಸಿ ಬಿಡ್ತಾನೋ ಅಂತ ಭಯದಿಂದ ಯಮುನೆ ದಾರಿ ಬಿಟ್ಲು ಅಂತ ವರ್ಣನೆ ಮಾಡ್ತದೆ ಭಾಗವತ. ನೋಡಿದ್ರ? ಮಘೋ ನಿವರ್ಷತ್ಯ ಸಕೃತ್ಯ ಯಮಾನುಜ ಗಂಭೀರತೋ ಯೌಘಜವೋರ್ಮಿಫೇನಿಲ ಭಯಾನಕಾವರ್ತ ಶತಾಕುಲಾ ನದಿ. ಭಯಾನಕಾವರ್ತ ಶತಾಕುಲಾ ನದಿ. ಭಯಪಟ್ಲಂತೆ ಯಮುನೆ. ಜಗದೊಡೆಯ ಕೃಷ್ಣ ಬರ್ತಿದ್ದಾನೆ, ನಾನು ಅವನಿಗೆ ತಡೆ ಹಿಡಿಬಾರ್ದು, ಇನ್ನೇನಾಗಿಬಿಡ್ತು ಅಂತ ಭಯಪಟ್ಟು
ಮಾರ್ಗಂ ದದೌ ಸಿಂಧುರಿವ ಶ್ರಿಯಪತೆ. ಹಿಂದೆ ದಾಶರಥಿ ರಾಮ ಬಂದಾಗ ಸಮುದ್ರ ಬಿಟ್ಟಾಗಿ ಯಮುನೆ ದಾರಿ ಬಿಡ್ತಾಳೆ ಅಂತ ಕಥೆ ಹೇಳಿ ನೋಡಿ. ಭಾಗವತದ ಇಂಥ ಶ್ಲೋಕಗಳನ್ನ ಗಮನಿಸಬೇಕೋ ಬೇಡ. ಮೋಡದ ನದಿ ನೀರು ಹರಿತಾ ಇದೆ, ಮೋಡದಿಂದ ನೀರು ಬೀಳ್ತಿದೆ ಅಂದ್ರೆ ನೀರು ಬೀಳದಂತೆ ಶೇಷ ಬಂದು ಹೆಡೆ ಚಾಚಿ ಸೇವೆ ಮಾಡ್ತಾನೆ. ಯಮುನೆ ಬಹಳ ಭೋರ್ಗರಿತ ಅದ್ರದ್ದಿದೆ, ವೇಗ ಇದೆ ಅಂದ್ರೆ ರಾಮನನ್ನ ನೆನಪಿಸ್ಕೊಂಡು ಸಮುದ್ರವನ್ನ ನೆನಪಿಸ್ಕೊಂಡು ಬೇಡಪ್ಪ ನನಗೆ ಯಾಕೆ ಬೇಕು ವಿರೋಧ ಅಂತ ದಾರಿ ಬಿಡ್ತಾಳೆ. ಇದರಿಂದಲಾದ್ರೂ ಕೃಷ್ಣ ಸರ್ವೋತ್ತಮ ಅಂತ ತಿಳಿಸದೋ ಇಲ್ಲೋ ಅಂತ ಭಾಗವತದೊಳಗೆ. ಆಮೇಲೆ ವಸುದೇವ ದೇವಕಿ ಬಡಿಲಿನ ಕೃಷ್ಣನನ್ನ ತಂದು ತಾನು ನಂದಗೋಪನ ಮನೆಗೆ ಬಂದು ನಂದನ ಪತ್ನಿಯ ಬಳಿಗಿಟ್ಟ. ಯಶೋದಾ ನಂದ ಪತ್ನಿ ಚ ಜಾತಂ ಪರಮಬುದ್ಧ್ಯತ. ಅಲ್ಲಿದ್ದ ಹೆಣ್ಣು ಕೂಸು ಯಶೋದೆ ಉದರದಲ್ಲಿ ಹುಟ್ಟಿದ್ದು ದುರ್ಗೆ. ಅವಳನ್ನ ಕರೆದುಕೊಂಡು ದೇವಕಿಯ ಮಡಿಲಿಗೆ ಇರಿಸಬೇಕು ಅಂತ ಹೊರಟ. ಎದ್ದು ನೋಡ್ತಾಳೆ, ಮಗು ಹುಟ್ಟಿದಾಗಲೇನೆ ಅವಳಿಗೆ ನಿದ್ದೆ ಮಬ್ಬು ಬಂದಿತ್ತಂತೆ ಯಶೋದೆ. ದೇವಕಿಗೆ ಹಾಗಲ್ಲ ಅಂತಾರೆ ಭಾಗವತರು. ಎಷ್ಟು ವ್ಯತ್ಯಾಸ ಇದೆ ನೋಡಿ. ದೇವಕಿಗೆ ಕೃಷ್ಣನನ್ನ ಹಡದಾಗಲೂ ನಿದ್ದೆ ಬಂದಿಲ್ಲ, ಉದರ ನೋವಾಗಿಲ್ಲ. ಯಾಕೆಂದ್ರೆ ಕಣ್ತುಂಬ ಕೃಷ್ಣ ದರ್ಶನ ಕೊಟ್ಟಿದ್ದಾನೆ ಅಂತಿದೆ ಭಾಗವತದೊಳಗೆ. ಅದೇ ಭಾಗವತ ಹೇಳ್ತದೆ, ಹೆಣ್ಣು ಕೂಸು ಹುಟ್ಟಿದಾಗ ಮಾತ್ರ ಯಶೋದೆಗೆ ಮೈ ಮೇಲೆ ಎಚ್ಚರಿಕೆ ಇಲ್ಲ. ಹೆಣ್ಣು ಹುಟ್ಟುತ್ತೋ ಗಂಡು ಹುಟ್ಟುತ್ತೋ ಅಂತ ತಿಳಿಯೋ ಅಷ್ಟರಲ್ಲಿ ಅವಳಿಗೆ ನಿದ್ರೆಗೆ ಜಾರಿಬಿಟ್ಟಿಲ್ಲ. ಅಭಿಪ್ರಾಯ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಹಾಗಾಗಿ ಯಶೋದೆಗೆ ದೇವಕಿಯ ಮಗುವನ್ನ ತಂದು ಮಗ್ಗಲಲ್ಲಿ ಮಲಗಿಸಿ ಆಮೇಲೆ ಎಚ್ಚರ ಆದ್ಮೇಲೆ ನೋಡ್ತಾಳೆ, ನನಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿ ತಿಳ್ಕೊಂಡಂತೆ. ಹಾಗೆ ಮಾಡಿರ್ಬೇಡ ಭಗವಂತ ವ್ಯಾಪಾರ. ಇದು ನೋಡಿ ಶಕ್ತಿ. ಯಶೋದಾ ನಂದಪತ್ನಿ ಚ ಜಾತಂ ಪರಮಬುದ್ಧ್ಯತ ನತಲ್ಲಿಂಗಂ ಪರಿಶ್ರಾಂತ ನಿದ್ರಯಾ ಅಪಗತ ಸ್ಮೃತಿ. ನಿದ್ರಯಾ ಅಪಗತ ಸ್ಮೃತಿ ತಲ್ಲಿಂಗಂ ನ ಅಬುದ್ಧ್ಯತ. ಇದು ಹೆಣ್ಣು ಕೂಸೋ ಗಂಡು ಕೂಸೋ ಅಂತ ತಿಳಿಯೋ ಅಷ್ಟರಲ್ಲಿ ಅವಳಿಗೆ ನಿದ್ರೆಗೆ ಜಾರಿಸಿದ್ಲಂತೆ. ಯೋಚನೆ ಮಾಡಿದ್ರೆ ಎಷ್ಟು ಗಂಭೀರ ವಿಚಾರ ಇದು. ಬಹಳ ಅದ್ಭುತ ಸಂದೇಶ ಕೊಡ್ತಾರೆ. ದುರ್ಗೆ ಹುಡ್ತಾಳೆ, ನಿದ್ರೆ ಬರೆಸ್ತಾಳೆ. ಕೃಷ್ಣ ಹುಡ್ತಾನೆ, ನಿದ್ರೆಯಿಂದ ಎಬ್ಬಿಸಿ ಸ್ತೋತ್ರ ಮಾಡಿಸ್ಕೋತಾನೆ. ಇದೇ ದುರ್ಗೆಗೂ ಕೃಷ್ಣನಿಗೂ ವ್ಯತ್ಯಾಸ ಅಂತ ಹೇಳ್ತಾರೆ. ಯಾಕಂದ್ರೆ ದುರ್ಗೆ ಪ್ರಕೃತಿ, ಅವಳು ಸಂಪತ್ತಿನ ದೇವತೆ. ಅವಳು ಬಂದ್ರೆ ನಿದ್ರೆ ಮಂಪರು ಜಾಸ್ತಿ ಆಗ್ತದಂತ. ಆದ್ರೆ ಕೃಷ್ಣ ಬಂದ ಕಣ್ಣರಳಿಸಿ ನೋಡ್ತಾಳೆ ದೇವಕಿ, ವಸುದೇವ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಭಗವಂತನ ಅದ್ಭುತವಾದ ಮಹಿಮೆಯನ್ನು ಪ್ರಕಟಪಡಿಸ್ತಾ ಇದೆ ಈ ವಿಷಯದಲ್ಲಿ. ಆಮೇಲೆ ಬೆಳಗ್ಗೆ ಕೃಷ್ಣ ಯಶೋದೆ ಮಡಿಲಿನಲ್ಲಿದ್ದ, ಸಂತೋಷ ಆಗಿತ್ತು. ಎಲ್ಲೆಡೆ ನಂದಗೋಪನ ಮನೆ ಒಳಗೆ ಸಂಭ್ರಮ. ಇಡೀ ಗೋಕುಲಕ್ಕೆ ಗೋಕುಲವೇ ಒಂದು ಸಂಭ್ರಮಿಸ್ತಾ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಮತ್ತೆ ನಾಳೆ ದಿವಸ ಕೃಷ್ಣಾವತಾರದ ಚರಿತ್ರೆಯನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.